ಎಲ್ಲರಿಗೂ ನಮಸ್ಕಾರ. ಈಗ ವೈದಿಕ ಪರಂಪರೆಯ ಮುಖಾಮುಖಿಯಲ್ಲಿ ಆಕೃತಿ ಪಡೆದ ಶರಣ ಪ್ರತಿಪಾದಿತ ಲಿಂಗಾಯತ ವೀರಶೈವ ಧರ್ಮ ಹೋಲಿಕೆ ವ್ಯತ್ಯಾಸ ವಿಡಿಯೋ ಉಪನ್ಯಾಸ ಸರಣಿ ಮೂರನೆಯದು. ಈಗ ಈ ಮೂರನೇ ಸರಣಿಯಲ್ಲಿ ಸೃಷ್ಟಿತತ್ವ, ಶರಣರ ಸೃಷ್ಟಿತತ್ವವು ಮತ್ತು ವೇದಾಂತ ಪರಂಪರೆಯ ಸೃಷ್ಟಿತತ್ವವು ಒಂದು ಹೋಲಿಕೆ, ಈ ವಿಷಯವನ್ನು ಪ್ರಮುಖವಾಗಿಟ್ಟುಕೊಂಡು ಮತ್ತು ಇದರ ಜೊತೆಗೆ ಇನ್ನೊಂದು ಕಿರು ಅಂಶವನ್ನು ನಾನು ಮುಂದೆ ಪ್ರಸ್ತಾಪಿಸಲಿದ್ದೇನೆ. ಈಗ ಮೊದಲಿಗೆ ಇದೊಂದು ಬಹಳ ಗಂಭೀರವಾದ ಒಂದು ತಾತ್ವಿಕವಾದ ವಿಚಾರ, ಬಹಳಷ್ಟು ಗಹನತೆಯಿಂದ ಗಂಭೀರತೆಯಿಂದ ಸಮಾಧಾನದಿಂದ ಆಲಿಸಬೇಕಾದಂಥ ಮತ್ತು ಚರ್ಚೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದಂಥ ಒಂದು ವಿಷಯ. ಆದ್ದರಿಂದ ನಾನು ಮೊದಲೇ ಎಲ್ಲ ಸಹೃದಯರಲ್ಲಿ ಪ್ರಾರ್ಥಿಸಿಕೊಳ್ಳುವುದೇನೆಂದರೆ, ದಯವಿಟ್ಟು ಬೇಜಾರು ಮಾಡಿಕೊಳ್ಳದೆ ಗಮನವಿಟ್ಟು ಈ ವಿಷಯವನ್ನು ಸಾಧ್ಯವಾದಷ್ಟು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ ಇದ್ದೇನೆ. ಮೊದಲಿಗೆ ನಾನು ಈ ಉಪನಿಷತ್ತುಗಳಲ್ಲಿ ವ್ಯಕ್ತವಾದಂಥ ಸೃಷ್ಟಿತತ್ವದ ಕೆಲವು ಸ್ಥೂಲ ವಿಚಾರಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ವೇದಾಂತ ಪರಂಪರೆಯಲ್ಲಿ ಸೃಷ್ಟಿತತ್ವದ ಏಕ ಮಾದರಿ ಸಿಗೋದಿಲ್ಲ. ಒಂದೇ ಉಪನಿಷತ್ನಲ್ಲಿಯೇ ವಿಭಿನ್ನ ದೃಷ್ಟಿಯ ಸೃಷ್ಟಿತತ್ವಗಳುಂಟು. ಕೇವಲ ಬೃಹದಾರಣ್ಯಕ ಉಪನಿಷತ್ತಿನ ಮೊದಲಿನ ಕೆಲವು ಅಧ್ಯಾಯಗಳನ್ನು ನಾವು ನೋಡಿದರೆ ಅಲ್ಲಿ 2-3 ಸ್ತರದ ಸೃಷ್ಟಿ ಸಿದ್ಧಾಂತ ಸಿಗುತ್ತೆ. ಅದನ್ನು ಸಂಕ್ಷಿಪ್ತವಾಗಿ ನಾನು ಸ್ವಲ್ಪ ಇಲ್ಲಿ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅಧ್ಯಾಯ 2ರಲ್ಲಿ ವಿಶ್ವಸೃಷ್ಟಿ ದ್ವಿತೀಯ ಬ್ರಾಹ್ಮಣ ಭಾಗದಿಂದ, ಇದು ರಾಧಾಕೃಷ್ಣರ ಕೃತಿ ಪುಟ 151ರಿಂದ ನಾನು ತೆಗೆದುಕೊಂಡಿದ್ದೇನೆ. ಆದಿಯಲ್ಲಿ ಏನೊಂದು ಇರಲಿಲ್ಲ, ಅದೆಲ್ಲವೂ ಮೃತ್ಯು ಹಸಿವಿನಿಂದ ಆವೃತ್ತವಾಗಿತ್ತು. ಈ ಹಸಿವು ಎಂಬುದೇ ಹಿರಣ್ಯಗರ್ಭ. ಇದರಿಂದಲೇ ಮನಸ್ಸು ಆತ್ಮ ಸೃಷ್ಟಿಯಾಗಿ ಅವನು ಪೂಜಿಸುತ್ತಾ ಚಲಿಸಿದ ಹಾಗೆ, ಅಂದರೆ ಧ್ಯಾನಿಸುತ್ತಾ ಚಲಿಸಿದ ಹಾಗೆ ಅವನಿಂದ ಜಲ ಉತ್ಪತ್ತಿ ಆಯಿತು. ಅದನ್ನು ಅರ್ಕ ಅಂದರೆ ಅಗ್ನಿ ಎಂದು ಕರೆದ. ಅಂದರೆ ನೋಡಿ, ಇಲ್ಲಿ ಜಲ ಈಕ್ವಲ್ಸ್ ಟು ಅರ್ಕ ಈಕ್ವಲ್ಸ್ ಟು ಅಗ್ನಿ. ಅದೇ ರೀತಿ ಮೃತ್ಯು ಈಕ್ವಲ್ಸ್ ಟು ಹಸಿವು ಈಕ್ವಲ್ಸ್ ಟು ಹಿರಣ್ಯಗರ್ಭ, ಅವನೇ ಪ್ರಜಾಪತಿ ಆಗ್ತಾನೆ. ಅಂದರೆ ಮೃತ್ಯುವೇ ಇಲ್ಲಿ ಪ್ರಜಾಪತಿ ಅನ್ನುವ ಅರ್ಥಕ್ಕೆ ಬರ್ತದೆ. ಆಮೇಲೆ ಆ ಅರ್ಕ ಜಲದ ನೊರೆಯೇ ಘನವಾಗಿ ಭೂಮಿ ಆಯಿತಂತ. ಆ ಭೂಮಿಯ ಮೇಲೆ ಅವನು ವಿರಮಿಸಿದ, ಯಾರೋ ಪ್ರಜಾಪತಿ ವಿರಮಿಸಿದ. ಹಾಗೆ ವಿರಮಿಸಿದ ಅವನ ಉಗ್ರ ತಪೋಕ್ರಿಯೆಯಿಂದುಂಟಾದ ಶಾಖದಿಂದ ಉಂಟಾದ ಅವನ ತೇಜಸ್ಸೇ ಅಗ್ನಿ ಆಯಿತು ಅಂತ ಮತ್ತೆ ಮುಂದೆ ವಾಕ್ಯ ಬರ್ತದೆ. ಈ ಮೇಲಿನ 2 ಭಾಗಗಳಲ್ಲಿ ಅವನು ಎಂದರೆ ಯಾರು ಎಂಬುದಕ್ಕೆ ಉತ್ತರ ಇಲ್ಲ. ರಾಧಾಕೃಷ್ಣರು ತಮ್ಮ ಟೀಕೆಯಲ್ಲಿ, ತಮ್ಮ ಕೆಳಗಿನ ಟಿಪ್ಪಣಿಯಲ್ಲಿ ಭೂಮಿಯನ್ನು ಸೃಷ್ಟಿಸಿದ ಬಳಿಕ ಪ್ರಜಾಪತಿಯು ವಿರಮಿಸಿದನು ಅಂತ ಅವರು ಬರೆದಿದ್ದಾರೆ. ಆದ್ದರಿಂದ ಅಲ್ಲಿ ಮೃತ್ಯು, ಹಸಿವು, ಹಿರಣ್ಯಗರ್ಭ ಅಂತ ಕರೆದಿರೋನು ಪ್ರಜಾಪತಿ ಅಂತ ನಮಗೆ ಅದರಿಂದ ಅರ್ಥವಾಗ್ತದೆ. ಅದರಿಂದ ತನ್ನನ್ನೇ, ಅಂದರೆ ಆ ಪ್ರಜಾಪತಿ ತನ್ನನ್ನೇ ಅಗ್ನಿ, ಸೂರ್ಯ ಮತ್ತು ವಾಯು ಎಂದು 3 ಸಮಭಾಗಗಳಲ್ಲಿ ವಿಭಜಿಸಿಕೊಂಡನು. ಹಾಗೆಯೇ ಮತ್ತೆ ಪೂರ್ವ ದಿಕ್ಕನ್ನು ತನ್ನ ಶಿರವನ್ನಾಗಿಯೂ, ಎಡಬಲ ಬದಿಗಳನ್ನು ತನ್ನ ಬಾಹುಗಳನ್ನಾಗಿಯೂ, ಪಶ್ಚಿಮವನ್ನು ತನ್ನ ಬಾಲವನ್ನಾಗಿಯೂ ಮತ್ತು ತಮ್ಮ ಕುಂಡೆಯ ಎಲುಬುಗಳನ್ನಾಗಿಯೂ, ಉತ್ತರ ದಕ್ಷಿಣ ದಿಕ್ಕುಗಳನ್ನು ತನ್ನ ಬದಿಗಳನ್ನಾಗಿಯೂ, ಆಕಾಶವನ್ನು ತನ್ನ ಬೆನ್ನಾಗಿ, ವಾತಾವರಣವನ್ನೇ ತನ್ನ ಹೊಟ್ಟೆಯನ್ನಾಗಿಯೂ, ಭೂಮಿಯನ್ನೇ ತನ್ನ ಎದೆಯನ್ನಾಗಿಯೂ ರೂಪಿಸಿಕೊಂಡು ನೀರಲ್ಲಿ ದೃಢವಾಗಿ ನಿಂತನು. ಇದನ್ನು ಬಲ್ಲವನು ಎಲ್ಲಿಯೇ ಹೋಗಲಿ ದೃಢವಾಗಿ ನಿಲ್ಲುವನು ಅಂತೇಳಿ ಪುಟ 152ರಲ್ಲಿ ಅದರ ವಿವರಣೆ ಬರ್ತದೆ. ಆಮೇಲೆ ಅವನೇ ಪ್ರಜಾಪತಿ ತನ್ನಿಂದ ಮತ್ತೊಂದು 2ನೇ ಆತ್ಮರೂಪವನ್ನು ಸೃಷ್ಟಿಸ ಬಯಸಿ ಹಸಿವು ಮೃತ್ಯುವಾದ, ಅಂದರೆ ಪ್ರಜಾಪತಿಯಾದ ಅವನು ಮನದಿಂದ ಮನದೊಂದಿಗೆ ಮಾತನ್ನು ಕೂಡಿಸಿದ, ಸಂಬಂಧಗೊಳಿಸಿದ, ಮನ ಮತ್ತು ಮಾತನ್ನು ಕೂಡಿಸಿದ. ಆ ಮೊದಲಿಲ್ಲದ ಸಂವತ್ಸರವನ್ನು, ಅಲ್ಲಿನ ಬೀಜವನ್ನು 1 ಸಂವತ್ಸರ ಕಾಲ ಘೋಷಿಸಿ ಸೃಷ್ಟಿಸಿದ. ಅದು ಹುಟ್ಟಿದಾಕ್ಷಣ ಮೃತ್ಯುವು, ಅಂದರೆ ಪ್ರಜಾಪತಿ ಆ ಕಾಲ ಸಂವತ್ಸರವನ್ನು ನುಂಗಿತು. ಆ ಮಗು, ಅಂದರೆ ಸಂವತ್ಸರ ಕೂಗಿದ್ದೇ ಮಾತಾಯಿತಂತೆ, ಅದೇ ಮಾತಾಗಿ ಬಿಡ್ತು ಅಂತ. ಅಲ್ಲಿದ್ದ ಸಂವತ್ಸರ ಮತ್ತು ವಾಕ್ನಿಂದ ಚತುರ್ವೇದ ಮನುಷ್ಯರು ಪಶುಗಳನ್ನು ಸೃಷ್ಟಿಸಿದ. ಹುಟ್ಟಿದ್ದೆಲ್ಲವನ್ನೂ ಭಕ್ಷಿಸಲು ಸಂಕಲ್ಪಿಸಿದ. ಪ್ರತಿಯೊಂದನ್ನು ಭಕ್ಷಿಸುವ ಈ ರೂಪವೇ ಅದಿತಿಯಾಯಿತು. ಅಂದರೆ ಪ್ರಜಾಪತಿಯ ಸರ್ವಭಕ್ಷಕ ರೂಪವೇ ಅದಿತಿ ಅಂತ ಅರ್ಥ ಆಯಿತು. ಅದು ಒಂದು ವೈದಿಕ ದೇವತೆ. ಅದು ಯಾರು ಈ ಅದಿತಿಯ ಸ್ವಭಾವವನ್ನು ತಿಳಿದಿರುವರೋ ಅವರು ಸರ್ವಭಕ್ಷಕರಾಗಿ ಸರ್ವವೂ ಅವರಿಗೆ ಆಹಾರವಾಗುವುದು ಅಂತೇಳಿ ಒಂದು ಮಾತು ಬರ್ತದೆ.
ಅಲ್ಲಿ ಅಡಿ ಟಿಪ್ಪಣಿಯಲ್ಲಿ ಬರೆದಂತೆ ಅದಿತಿಯೇ ಆಕಾಶ, ವಾತಾವರಣ, ಮಾತೃ ಮತ್ತು ಪಿತೃ ಅನ್ನುವಂಥ ಶತಪಥ ಬ್ರಾಹ್ಮಣವನ್ನು ಉಲ್ಲೇಖಿಸಿ ಆಧರಿಸಿ ಟಿಪ್ಪಣಿಯನ್ನು ಕೊಡಲಾಗಿದೆ. ಇನ್ನು ಅಧ್ಯಾಯ 4ರಲ್ಲಿ ಆತ್ಮನಿಂದ ಜಗತ್ ಸೃಷ್ಟಿ ಅಂತ ಬರ್ತದೆ. ನಮಗಿದು ಶರಣರ ವಚನದ ದೃಷ್ಟಿಯಿಂದ ಇದು ಬಹಳ ಮುಖ್ಯ. ಇಲ್ಲಿ ಅತ್ಯಾರಂಭದಲ್ಲಿ ಈ ಜಗತ್ತು ಕೇವಲ ಪುರುಷ ರೂಪದ ಅಂದರೆ ಜೀವನ ರೂಪದ ಆತ್ಮವಾಗಿತ್ತು. ಆತ್ಮವಿದಂ ಅಗ್ರ ಆಸೀತ್ ಪುರುಷ ವಿಧ. ಸುತ್ತ ನೋಡಿದ ಅವನಿಗೆ ಆತ್ಮ ಏನೊಂದೂ ಕಾಣಲಿಲ್ಲ. ಅವನು ಮೊದಲಿಗೆ ಉಚ್ಚರಿಸಿದ್ದು ಸೋಹಂ ಅಂದರೆ ನಾನೇ ಅದಾಗಿರುವೆ. ಆದ್ದರಿಂದ ನಾನು ಎಂಬ ಹೆಸರು ಹುಟ್ಟಿತು. ಆದ್ದರಿಂದ ಈ ದಿನವರೆಗೂ ಯಾರನ್ನಾದರೂ ಕೇಳಿದರೆ ಅವನು ಇದು ನಾನೇ ಆಗಿರುವೆ ಅಂದರೆ ದಿಸ್ ಈಸ್ ಐ ಅಂತ ಹೇಳ್ತಾನೆ. ಆ ಬಳಿಕವಷ್ಟೇ ಅವನು ತನ್ನ ಇತರ ಹೆಸರುಗಳನ್ನು ಹೇಳುವನು. ಕಾರಣ ಈ ಎಲ್ಲದಕ್ಕೂ ಮೊದಲು ಎಲ್ಲ ಪಾಪಗಳನ್ನು ಸುಟ್ಟಿರುವನು, ಇದರಿಂದ ಅವನು ಪುರುಷ ಆಗಿರುವನು ಅಂತೇಳಿ 163ನೇ ಪುಟದಲ್ಲಿ ಉದಾಹರಣೆ ಬರ್ತದೆ, ಈ ವಿವರಣೆ ಬರ್ತದೆ. ಆದಿಯಲ್ಲಿ ಒಬ್ಬನೇ ಇದ್ದ ಆ ಪುರುಷ ಹೆದರಿ ತನ್ನನ್ನು ಹೊರತನ್ಯವಿಲ್ಲದಿರುವಾಗ ತಾನು ಹೆದರಿದ್ದಾದರೂ ಏತಕ್ಕೆ ಅಂತ. ಯಾಕಂದರೆ ಅವನಿಗೆ ಹೆದರ್ಸೋರು ಯಾರಿಲ್ಲ, ಅವನೊಬ್ಬನೇ ಇರೋದು. ಆದರೆ ಅವನಿಗೆ ಇದೊಂದು ಕ್ವಶನ್ ಬರ್ತದೆ, ಅನುಮಾನ, ನಾನು ಯಾಕೆ ಹೆದರಿದೆ, ನನಗೆ ಯಾರು ಇಲ್ವಲ್ಲ ಅಂತ. ಆಗ ಅವನ ಭಯ ಮಾಯವಾಯಿತಂತೆ. ನಿಜಕ್ಕೂ ಆ ಪುರುಷನ ದ್ವಿತೀಯದಿಂದ ಆ ಭಯ ಹುಟ್ಟಿತ್ತು, ಅಂದರೆ ಅವನ ಇನ್ನೊಂದು ರೂಪದಿಂದ ಹುಟ್ಟಿತ್ತು ಅಂತ. ಅವನು ಅದ್ವಿತೀಯ ಅಂತ ಹೇಳ್ತಾರೆ. ಇದು ಒಂದು ರೀತಿ ಉಪನಿಷತ್ತಿನ ಕಾಂಟ್ರಡಿಕ್ಷನ್ಸ್ ಅಂತ ಅನಿಸ್ತದೆ ನನಗೆ. ಆಗ ಅವನ ಭಯ ಮಾಯವಾಯಿತು. ನಿಜಕ್ಕೂ ಆ ಪುರುಷನ ದ್ವಿತೀಯದಿಂದ ಆ ಭಯ ಹುಟ್ಟಿತ್ತು. ಒಬ್ಬಂಟಿಯಾಗಿದ್ದವನಿಗೆ ಸಂತೋಷವಿಲ್ಲವೆಂದೆನಿಸಿ ಎರಡನೆಯದನ್ನು ಸೃಷ್ಟಿಸಿದ. ಸ್ತ್ರೀ ಮತ್ತು ಪುರುಷರು ಪರಸ್ಪರ ಆಲಿಂಗಿಸಿಕೊಂಡಂಥ ಬೃಹತ್ ರೂಪಕ್ಕೆ ತನ್ನನ್ನು ಹಿಗ್ಗಿಸಿಕೊಂಡ. ಆತ್ಮವನ್ನು ಎರಡಾಗಿ ವಿಭಾಗಿಸಿದ. ಅವು ಪತಿಪತ್ನಿಯಾದವು. ಆದ್ದರಿಂದ ಈ ಕಾಯವು ಎರಡಾಗಿ ಸೀಳಿದ ಹಣ್ಣಿನ ಒಂದರ್ಧ ಭಾಗ ಎಂದು ಯಾಜ್ಞವಲ್ಕ್ಯನು ನುಡಿದನು. ಆಕಾಶವು ಸ್ತ್ರೀಯಿಂದ ತುಂಬಿದೆ, ಪುರುಷನು ಅವಳೊಂದಿಗೆ ಸೇರಿದನು. ಈ ಸಂಯೋಗದಿಂದ ಮಾನವ ಜೀವಿಗಳು ಸೃಷ್ಟಿಸಲ್ಪಟ್ಟವು ಅಂತ ನೋಡಿ. ಈಗ ಹೆಣ್ಣು ಗಂಡಿನ ಸಮ್ಮಿಲನದಿಂದ ಸೃಷ್ಟಿ ಅನ್ನುವಂಥ ಈ ತಾಂತ್ರಿಕರ ಸಿದ್ಧಾಂತಕ್ಕೆ ಇದು ಬಂದು ಉಪನಿಷತ್ ನಿಲ್ತದೆ. ಅದರಿಂದ ತಾಂತ್ರಿಕರ ಪ್ರಭಾವ ಮತ್ತು ಸಾಂಖ್ಯದ ಪ್ರಭಾವ ಕೂಡ ಉಪನಿಷತ್ತಿನ ಮೇಲೆ ಸಾಕಷ್ಟಿದೆ. ಇಲ್ಲಿ ಪುರುಷ ಹಿರಣ್ಯಗರ್ಭ ಪ್ರಜಾಪತಿ ತನ್ನನ್ನು ತಾನು ಹೆಣ್ಣು ಗಂಡೆಂದು ಎರಡು ಭಾಗ ಮಾಡಿಕೊಂಡ ನಂತರವೇ ಮನುಷ್ಯ ಜೀವಿಗಳ ಸೃಷ್ಟಿಯಾಯಿತು ಅಂತಕ್ಕಂಥದ್ದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು. ಇನ್ನು ಇಲ್ಲಿ ಮತ್ತೊಂದು ನಾವು ಗಮನಿಸಬೇಕಾದ ಅಂಶ ಅಂತಂದರೆ, ಸೃಷ್ಟಿಯಾದ ಈ ಕಾಲದಲ್ಲಿ ವಿಶ್ವವು ನಾಮರೂಪಗಳಿಂದ ಕೂಡಿರಲಿಲ್ಲ. ನಂತರ ಆ ಪ್ರಜಾಪತಿ ಹಿರಣ್ಯಗರ್ಭ ಬ್ರಹ್ಮನು ನಾಮ ರೂಪ ತಾಳಿದ. ಆತ್ಮನು ಅಂದರೆ ಪುರುಷನು ಅಗ್ನಿ ಮೂಲ ವಸ್ತುಗಳಲ್ಲಿ ಅಗ್ನಿಯು ನೆಲೆಸಿರುವಂತೆಯೇ ಉಗುರಿನ ತುದಿಯವರೆಗೂ ಪ್ರವೇಶಿಸಿ ನೆಲೆಸಿದನು. ಆಗ ಅವನು ಪರಿಪೂರ್ಣ. ಆದ್ದರಿಂದ ಅವನು ಗೋಚರನಲ್ಲ. ಉಸಿರಾಡುವಾಗ ಪ್ರಾಣವಾಯುವಂತೆ, ಮಾತಾಡುವಾಗ ಧ್ವನಿಯಾಗಿ, ನೋಡುವಾಗ ಕಣ್ಣಾಗಿ, ಕೇಳುವಾಗ ಕಿವಿಯಾಗಿ, ಯೋಚಿಸುವಾಗ ಮನಸ್ಸಾಗಿ ಬ್ರಹ್ಮನು ಅಂದರೆ ಆತ್ಮನು ಗೋಚರವಾಗುವನು. ಆದರೆ ಇವೆಲ್ಲ ಅವನ ಕ್ರಿಯೆಗಳ ಹೆಸರಷ್ಟೇ ಅಂತ. ಆದ್ದರಿಂದ ಅವನ ಕ್ರಿಯಾ ವಿಶೇಷಗಳಲ್ಲಿ ಯಾವುದಾದರೂ ಒಂದರ ಕುರಿತು ನಾವು ಧ್ಯಾನಿಸಿದರೆ ಅವನು ಆ ಯಾವುದಾದರೂ ಒಂದರಲ್ಲಿ ಅಪರಿಪೂರ್ಣನಾಗಿರುವುದರಿಂದ ಗೋಚರನಾಗನು. ಈ ಎಲ್ಲ ಕ್ರಿಯೆಗಳಲ್ಲಿ ನೆಲೆಸಿರುವ ಆತ್ಮನೊಬ್ಬನೇ. ಆದ್ದರಿಂದ ಆತ್ಮನ ಕುರಿತು ನಾವು ಧ್ಯಾನಿಸಬೇಕು. ಅವನು ಧ್ವನಿಯಾಗಿ ಕಣ್ಣಾಗಿ ಎಲ್ಲ ರೂಪದಲ್ಲಿ ಆತ್ಮ ಇರ್ತೈತೆ. ಆದರೆ ಎಲ್ಲದನ್ನು ಸೇರಿಸಿ ನಾವು ಆತ್ಮ ಅನ್ನೋದನ್ನು ಧ್ಯಾನಿಸಬೇಕು. ಆತ್ಮನೇ ಆ ಎಲ್ಲ ಭಿನ್ನ ರೂಪ ಕ್ರಿಯೆಗಳಲ್ಲಿ ಇರ್ತಕ್ಕಂಥ ಒಂದು ಸಾಮಾನ್ಯವಾದ ಕುರುಹು ಅಂತ. ಆಮೇಲೆ ಆತ್ಮನಿಗಿಂತ ಶ್ರೇಷ್ಠವಾದುದು, ಪರಮವಾದುದು, ಪ್ರಿಯವಾದುದು ಯಾವುದೂ ಇಲ್ಲವಾಗಿ ಆತ್ಮನನ್ನು ಹೊರತು ಅನ್ಯದರ ಕುರಿತು ಮಾತಾಡಿದರೆ ಅವನು ತಾನು ಯಾವುದನ್ನು ಶ್ರೇಷ್ಠ ಪರಮಪ್ರಿಯವಾದೆಂದು ಭಾವಿಸಿರುವನು ಅದನ್ನೆಲ್ಲ ಕಳೆದುಕೊಳ್ಳುವನು. ಆತ್ಮನೇ ಪರಮಶ್ರೇಷ್ಠವೆಂದು ಆತ್ಮನೊಬ್ಬನೇ ಧ್ಯಾನಿಸಿದವನು ಏನನ್ನೂ ಕಳೆದುಕೊಳ್ಳಲಾರನು. ಆಮೇಲೆ ಬ್ರಹ್ಮ ವಾ ಇದಂ ಅಗ್ರ ಅಸೀತ್ ತದ್ ಆತ್ಮಾನಾಂ ಏವಾವೆತ್ ಅಹಂ ಬ್ರಹ್ಮಾಸ್ಮಿತಿ. ಅಂದರೆ ಆರಂಭದಲ್ಲಿ ಇದು ಬ್ರಹ್ಮವೇ ಆಗಿದ್ದಿತು. ಇದು ತನ್ನನ್ನು ನಾನು ಬ್ರಹ್ಮನ್ ಅಂದರೆ ಅಹಂ ಬ್ರಹ್ಮ ಎಂದು ತಿಳಿದಿದ್ದಿತು. ಅದು ಸಕಲವೂ ಆಯಿತು. ಅಂತೆಯೇ ಈ ಬ್ರಹ್ಮನನ್ನು ಕುರಿತು ನಾನು ಬ್ರಹ್ಮ ಎಂದು ತಿಳಿದ ದೇವತರು, ಋಷಿಗಳು, ಮಾನವರು ಎಲ್ಲರೂ ಬ್ರಹ್ಮರೇ ಆದರು. ನಾನು ಮನು, ನಾನು ಸೂರ್ಯ ಎಂದು ಹೇಳಿದ ವಾಮದೇವನು ಮನುವೇ ಆದನು. ಆದರೆ ನಾನು ಬ್ರಹ್ಮನ್ ಎಂದರಿತವರೆಲ್ಲ ಬ್ರಹ್ಮನ್ನಾದರು.
ದೇವತೆಗಳೆಲ್ಲರ ಆತ್ಮವು ಬ್ರಹ್ಮನೇ ಆಗಿರುವುದರಿಂದ ಆ ದೇವತೆಗಳು ಬ್ರಹ್ಮವಾಗುವುದನ್ನು ಅವರು ತಡೆಯಲಾರರು. ಆದ್ದರಿಂದ ಬ್ರಹ್ಮವೇ ಬೇರೆ, ಆತ್ಮನಾದ ತಾನೇ ಬೇರೆ ಎಂದು ಭೇದ ಮಾಡಿ ತಿಳಿದು ಯಾರೇ ಆತ್ಮ ಹೊರತು ಅನ್ಯ ದೈವತವನ್ನು ಪೂಜಿಸಲಿ ಅವನು ಬ್ರಹ್ಮನನ್ನು ತಿಳಿಯಲಾರನು ಅಂತ. ನೋಡಿ, ಇಲ್ಲಿಯೇ ಅದ್ವೈತ ತತ್ವದ ಮೂಲವಿದೆ ಅಂತ ನನಗನ್ನಿಸ್ತೈತಿ. ನಾನೇ ಬೇರೆ ಬ್ರಹ್ಮನೇ ಬೇರೆ ಅನ್ನುವಂಥ ಭಾವನೆ ಅಲ್ಲಿ ಬರಕೂಡ್ದು ಅನ್ನುವಂಥದ್ದು. ಇದು ದ್ವೈತ ತತ್ವದ ವಿರುದ್ಧ ಹುಟ್ಟಿರುವ ಸೂಚಿತ. ಆದ್ದರಿಂದ ತಾತ್ವಿಕ ಚರಿತ್ರೆಯಲ್ಲಿ ದ್ವೈತ ಅದ್ವೈತಕ್ಕಿಂತ ಮೊದಲನೇದಿರಬಹುದೇ ಅನ್ನುವಂಥ ಒಂದು ಸಂಶಯ ನಮಗೆ ಇಲ್ಲಿ ಮೂಡ್ತದೆ. ದ್ವೈತ ಭೇದ ಜ್ಞಾನಿಯು ದೇವತೆಗಳಿಗೆ ಪ್ರಾಣಿ ಇದ್ದಂತೆ, ಪ್ರಾಣಿಗಳು ಮನುಷ್ಯನ ಸೇವೆ ಮಾಡುವಂತೆ ಈ ದ್ವೈತವು ದೇವತೆಗಳ ಸೇವೆ ಮಾಡಿ. ನೋಡಿ, ಅಲ್ಲಿ ವಾದದಲ್ಲಿ ಅದ್ವೈತ ತನ್ನ ಪ್ರತಿಷ್ಠೆಯನ್ನು ದ್ವೈತದ ಮೇಲೆ ಮೆರೆದದ್ದು, ಅದು ಕೀಳು ಅಂತ ಹೇಳ್ತದೆ ಅದು. ಹೀಗೆ ಇದು ವಸ್ತುವಿಗಿಂತ ಶಕ್ತಿ ಚೇತನವೇ ಮೊದಲು ಎಂಬುದು ಈ ವೇದಾಂತ ಪರಂಪರೆಯಲ್ಲಿ ಇರ್ತಕ್ಕಂಥ ಬಹಳ ಪ್ರಧಾನವಾದ ಮೂಲವಾದ ತತ್ವ. ಇದನ್ನು ನಾವು ಇನ್ನೂ ಒಂದಿಷ್ಟು ಒಳಗಡೆ ಹೋಗಿ ಅದರ ವಿವರಗಳನ್ನು ನೋಡ್ತಾ ಹೋದಾಗ ಅಲ್ಲಿ ಆತ್ಮ ಬ್ರಹ್ಮದ ಕಲ್ಪನೆಗೆ ಇನ್ನೂ ಮೂಲ ಬೇರುಗಳು ಸಿಗ್ತವೆ. ಮೊದಲಿಗೆ ಆಹಾರ ಅನ್ನವೇ ಬ್ರಹ್ಮ ಅನ್ನುವಂಥದ್ದು, ಅಥವಾ ಉಸಿರೇ ಪ್ರಾಣವೇ ಬ್ರಹ್ಮ ಅನ್ನುವಂಥದ್ದು, ನೀರೇ ಬ್ರಹ್ಮ. ಅಂದರೆ ಮನುಷ್ಯ ತನ್ನ ಬದುಕಿಗೆ ತನ್ನ ಅಸ್ತಿತ್ವಕ್ಕೆ ಬಹಳ ಅತ್ಯವಶ್ಯವಾದದ್ದು ಯಾವುದು ಅದನ್ನೇ ಅವನು ಮೊದಲಿಗೆ ಆತ್ಮ ಅಥವಾ ಅದನ್ನೇ ಬ್ರಹ್ಮ ಅಂತ ಅವನು ಅದಕ್ಕೆ ಹೆಸರು ಕೊಡ್ತಾ ಬಂದು ಆಮೇಲೆ ಆ ತತ್ವ ಅದು ಎಲ್ಲೆಲ್ಲೂ ಹೋಗಿ ಆತ್ಮ ತತ್ವಕ್ಕೆ ಅದು ರೀಚ್ ಆಗಿದೆ. ಅದೆಲ್ಲ ಈಗ ನಾವು ವಿಚಾರ ಮಾಡ್ತಕ್ಕಂಥದ್ದು ಅಪ್ರಸ್ತುತ. ಆದರೆ ಅದೊಂದು ಬಹಳ ಅತ್ಯಂತ ಆಸಕ್ತಿಯ ವಿಷಯ, ಅಧ್ಯಯನದ ಆಸಕ್ತಿಯ ವಿಷಯ ಅಂತ ನನಗನ್ನಿಸ್ತೈತಿ. ಹೀಗೆ ಅಂದರೆ ವಸ್ತುವಿಗಿಂತ ಶಕ್ತಿ ಚೇತನವೇ ಮೊದಲು ಅನ್ನುವಂಥದ್ದು ಏನಿದೆಯಲ್ಲ, ಇದನ್ನೇ ನಾವು ಇಂಡಿಯನ್ ಫಿಲಾಸಫಿಯಲ್ಲಿ ಆದರ್ಶವಾದ ಅಥವಾ ಅಸಾಧ್ಯಾದರ್ಶವಾದ ಅಂತ ನಾವು ಕರಿತೀವಿ. ಇದನ್ನು ಶರಣರ ಸೃಷ್ಟಿ ತತ್ವದ ಆಧಾರ ವಚನಗಳು ಕೂಡ ಇಂಥದೇ ಅಸಾಧ್ಯಾದರ್ಶವಾದವನ್ನು ತಮ್ಮ ತಳಹದಿಯನ್ನಾಗಿ ಹೊಂದಿವೆ. ಅಲ್ಲಿ ಬರ್ತಕ್ಕಂಥ ಭಾಷೆ ಬೇರೆ ಅಷ್ಟೇ. ಶರಣರ ಪರಿಕಲ್ಪನೆಗಳು ಲಿಂಗ ಜಂಗಮ ಈ ರೀತಿ ಬರ್ತಾವೆ. ಆತ್ಮ ಹಿಂಗೆ ಬರೋದು ಕಡಿಮೆ, ಅದನ್ನು ಸ್ವಲ್ಪ ಬೇರೆ ಮಾತುಗಳಲ್ಲಿ ಹೇಳ್ಬಿಡ್ತಾರೆ ಅವರು ಉಪಯೋಗಿಸುವ ಪರಿಭಾಷೆ ಮಾತ್ರ ಬೇರೆ. ಈ ಕುರಿತು ಆರಂಭದಲ್ಲಿಯೇ ನಮ್ಮನ್ನು ಗಮನ ಸೆಳೆತಕ್ಕಂಥ ವಚನ ನೋಡ್ರಿ, ಅಲ್ಲಮ ಪ್ರಭುವಿನ 6ನೇ ವಚನ ಇದು. ಆದಿ ಆಧಾರವಿಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲದಂದು ಸುರಾಳ ನಿರಾಳವಿಲ್ಲದಂದು ಸಚರಾಚರವೆಲ್ಲ ರಚನೆಗೆ ಬಾರದಂದು ಗುಹೇಶ್ವರ ನಿಮ್ಮ ಶರಣನು ಉದಯಿಸಿದನಂದು ಅಂತೇಳಿ ಅಲ್ಲಮ ಪ್ರಭುವಿನ 5ನೇ ವಚನ. ಆಮೇಲೆ ಗುಹೇಶ್ವರ ಲಿಂಗವಿಲ್ಲದಂದು ನಿರ್ಮಾಯನೆಂಬ ಗಣೇಶ್ವರನು ಹುಟ್ಟಿದ ಅಂತೇಳಿ ಅಲ್ಲಮ ಪ್ರಭುವಿನ 6ನೇ ವಚನವನ್ನು ಆಸಕ್ತರು ಗಮನಿಸಬಹುದು. ನೋಡಿ, ಇಲ್ಲಿ ಇದೇನಂದ್ರೆ ಶರಣರ ಭಾಷೆ ಇದು ಕಾವ್ಯ ಭಾಷೆ, ಒಂದು ರೀತಿ ಕಾವ್ಯ ಭಾಷೆ. ಫಿಲಾಸಫಿ ಉಪನಿಷತ್ತು ತತ್ವಜ್ಞಾನ ಒಂದು ಫಿಲಾಸಫಿಕಲ್ ಡೆಫಿನಿಷನ್ ಆಗಿ ಬಂದರೆ, ಒಂದು ಸೂತ್ರವಾಗಿ ಒಂದು ವ್ಯಾಖ್ಯಾನವಾಗಿ ಬಂದರೆ, ಶರಣರ ವಚನಗಳು ಆ ಸೂತ್ರಗಳ ಆ ವ್ಯಾಖ್ಯಾನಗಳ ವಿವರಣೆಗಳಾಗಿ ಬರ್ತವೆ. ಇವರು ಬೇರೆ ಬೇರೆ ರೀತಿಯ ಪ್ರತಿಮಾತ್ಮಕ ಭಾಷೆಯ ಮುಖಾಂತರ ಅಲಂಕಾರಗಳ ಮುಖಾಂತರ ಆ ಅರ್ಥದ ವಿವರಣೆಗಳನ್ನು ಇನ್ನೂ ಜನರಿಗೆ ಮನವರಿಕೆ ಆಗುವ ರೀತಿಯಲ್ಲಿ ಮುಟ್ಟಿಸ್ತಾ ಇದ್ದಾರೆ. ಅದರಿಂದ ನಾವೇನು ಮಾಡ್ತಾ ಇದ್ವಿ ಅಂದರೆ ನಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಅಂದರೆ ಆ ಮಾತು ಬೇರೆ ಈ ಮಾತು ಬೇರೆ ಅಂತ ನಾವು ಭಾವಿಸ್ತೀವಿ, ಅದು ತಪ್ಪು. ನೋಡಿ, ಈ ವಚನ ನಿಸ್ಸಂದೇಹವಾಗಿ ಈ ವಿಶ್ವಸೃಷ್ಟಿ ಆಗುವುದಕ್ಕೂ ಮುನ್ನವೇ ಒಬ್ಬ ಶರಣ ಉದಯಿಸಿದ್ದರ ಬಗ್ಗೆ ಹೇಳುತ್ತದೆ. ಈ ಶರಣ ಯಾರು ಎಂಬುದನ್ನು ಉತ್ತರಿಸುವಲ್ಲಿ 12ನೇ ಶತಮಾನದ ಶರಣರನ್ನು ನಾವು ಕಲ್ಪಿಸ್ಕೊಂಡು ಬಿಡ್ತೀವಿ. ಯಾಕಂದರೆ ಅವರು ಶರಣ ಅಂತ ಹೇಳ್ತಾರೆ. ಅವರು ಅಲ್ಲಿ ಆತ್ಮ ಪರಬ್ರಹ್ಮ ಪ್ರಜಾಪತಿ ಅಂತ ಅಲ್ಲಿ ಬಂದರೆ ಇವರು ಅದನ್ನು ಶರಣ ಅಂತ ಟ್ರಾನ್ಸ್ಲೇಟ್ ಮಾಡಿಬಿಟ್ರು. ಆದರೆ ಅಲ್ಲಮ ಪ್ರಭು ಆ ಪರಶಿವನನ್ನೇ ಇಲ್ಲಿ ಶರಣ ಎಂದು ಕರೆದಿದ್ದಾರೆ. ಈ ವಿಶ್ವಕ್ಕೂ ಮುನ್ನ ಚೇತನ ಒಂದು ಇತ್ತು, ಆ ಚೇತನವೇ ಈ ಜಗತ್ತನ್ನು ಸೃಷ್ಟಿಸಿತು, ಇಲ್ಲವೇ ತಾನೇ ತನ್ನ ಲೀಲೆಗಾಗಿ ವಿನೋದಕ್ಕಾಗಿ ಜಗತ್ತಾಗಿ ರೂಪ ತಾಳಿತು. ಇದೇ ಕಲ್ಪನೆಯನ್ನು ಸ್ವಲ್ಪ ಹೆಚ್ಚು ವಿಸ್ತರಿಸುತ್ತದೆ ಅಲ್ಲಮ ಪ್ರಭುವಿನ 7ನೇ ವಚನ. ಅಯ್ಯ, ಜಲ ಕೂರ್ಮ ಗಜ ಫಣಿಯ ಮೇಲೆ ಧರೆ ವಿಸ್ತರಿಸಿ ನಿಲ್ಲದಂದು, ಗಗನವಿಲ್ಲದಂದು, ಪವನನ ಸುಳುಹು ಇಲ್ಲದಂದು, ಅಗ್ನಿಗೆ ಕಳೆ ಮಳೆ ದೋರದಂದು, ತರುಗಿರಿ ತೃಣಕಾಷ್ಠಾದಿಗಳಿಲ್ಲದಂದು, ಯುಗ ಜುಗ ಮಿಗಿಲೆನಿಸಿದ 14 ಭುವನ ನೆಲೆಗೊಳ್ಳದಂದು, ನಿಜವ ನರಿದಿಹೆನೆಂಬ ತ್ರಿಜಗಾಧಿಪತಿಗಳಿಲ್ಲದಂದು, ತೋರುವ ಬೀರುವ ಪರಿ ಇಲ್ಲದಂದು, ಆ ಭಾವದಲ್ಲಿ ಭರಿತ ಅಗಮ್ಯ ಗುಹೇಶ್ವರ ನಿರಾಳವು ಅಂತೇಳಿ ಅಲ್ಲಮ ಪ್ರಭುವಿನ 7ನೇ ವಚನ ಇದೆ. ಈ ಮೇಲಿನ ವಚನದಲ್ಲಿ ಆತ್ಮನಿಂದಲೇ ಆಕಾಶ, ಆಮೇಲೆ ವಾಯು, ಅಗ್ನಿ, ಅಪ್ಪು, ಪೃಥ್ವಿ ಹುಟ್ಟಿದ ಅನುಕರಣೆಯೇ ಇದೆ. ಈ ವಿಶ್ವವನ್ನು ರಚಿಸಲ್ಪಡುವ ಪಂಚಭೂತಗಳಲ್ಲಿ ಗಗನ ಅಂದರೆ ಆಕಾಶ,
ಪವನ ಅಂದರೆ ವಾಯು, ಅಗ್ನಿ, ಈ 3 ಭೂತಗಳನ್ನು ಮಾತ್ರ ಇಲ್ಲಿ ಉಲ್ಲೇಖಿಸಲಾಗಿದೆ. ಈ ಭೂತತ್ರಯಗಳಿಲ್ಲದಕ್ಕೂ ಮುನ್ನವೇ ಅಗಮ್ಯ ಗುಹೇಶ್ವರ ನಿರಾಳವೂ ಇತ್ತು ಅಂತ. ಇವೆಲ್ಲವೂ ಹುಟ್ಟೋದಕ್ಕಿಂತ ಮುಂಚೆ ಗುಹೇಶ್ವರನಿದ್ದ ಅಂತ. ಇದನ್ನು ಗುಹೇಶ್ವರ ಅನ್ನೋದನ್ನು ಉಪನಿಷತ್ ಭಾಷೆಯಲ್ಲಿ ಪರಬ್ರಹ್ಮ ಪ್ರಜಾಪತಿ ಅಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನು ಬೃಹದಾರಣ್ಯಕೋಪನಿಷತ್ತಿನ 4ನೇ ಅಧ್ಯಾಯದಲ್ಲಿರ್ತಕ್ಕಂಥದ್ದನ್ನು ನಾವು ಗಮನಿಸಿದರೆ, ಅತ್ಯಾರಂಭದಲ್ಲಿ ಈ ಜಗತ್ತು ಕೇವಲ ಪುರುಷ ರೂಪದ ಆತ್ಮವಾಗಿತ್ತು. ಅದನ್ನ ಹೇಳಿದಾಗಲೇ ನಾನು ಆತ್ಮವಿದಂ ಅಗ್ರ ಆಸೀತ್ ಅಂತ ಹೇಳ್ಬಿಟ್ಟು, ಅದು ನೋಡಿ, ಅವನು ಮೊದಲಿಗೆ ಉಚ್ಚರಿಸಿದ್ದು ಸೋಹಂ ಅಂದ್ರೆ ನಾನೇ ಅದಾಗಿರುವೆ, ಆದ್ದರಿಂದ ನಾನು ಎಂಬ ಹೆಸರು ಬಂತು ಅಂತ. ನಾನೇ ಅದಾಗಿರುವೆ, ಅವನು ಸುತ್ತ ನೋಡಿದ ಯಾರೇ ಇರಲಿಲ್ಲ, ತಾನೊಬ್ಬನೇ ಇದ್ದ, ಹಾಗಾಗಿ ನಾನೇ ಅದಾಗಿರುವೆ, ಸೋಹಂ ಅನ್ನುವಂಥದ್ದು ಬಂತದು. ಅಂದರೆ ಪ್ರಭುವಿನ ನಿಲುವು, ಹಾಗೆ ಇತರ ಶರಣರ ನಿಲುವು ಕೂಡ ಈ ಜಗತ್ತು ಸೃಷ್ಟಿಯಾಗುವ ಮುನ್ನ ಆತ್ಮ ಚೇತನವೊಂದಿತ್ತು ಎಂಬ ಬೃಹದಾರಣ್ಯಕ ಉಪನಿಷತ್ ನಿಲುವನ್ನು ಸಮ್ಮತಿಸುತ್ತದೆ, ಅದನ್ನು ಸಮರ್ಥಿಸುತ್ತದೆ, ಅದನ್ನು ಸ್ವೀಕರಿಸಿಕೊಂಡಿದೆ ಅಂತ ಅರ್ಥ ಇಲ್ಲಿ. ಇನ್ನು ಛಾಂದೋಗ್ಯ ಉಪನಿಷತ್ನಲ್ಲಿಯೂ ಕೂಡ ಈ ಕುರಿತಾದ ವಿವರಣೆ ಉಂಟು. ಛಾಂದೋಗ್ಯ ಉಪನಿಷತ್ತು ಅಧ್ಯಾಯ 4 ಸೆಕ್ಷನ್ 2 ಪುಟ 447 ರಾಧಾಕೃಷ್ಣರ ಕೃತಿ, ದ ಪ್ರಿನ್ಸಿಪಲ್ ಉಪನಿಷತ್ ಅನ್ನುವಂಥ ಕೃತಿ. ಸದ್ ಏವ ಸೌಮ್ಯ ಇದಂ ಅಗ್ರ ಅಸೀದ್ ಏಕಂ ಇವಾದ್ವಿತೀಯಂ ತದ್ ಹೈಕಾಹು ಅಸದ್ ಏವದಂ ಅಗ್ರ ಅಸೀದ್ ಏಕಂ ಏವಾದ್ವಿತೀಯಂ ತಸ್ಮದ್ ಅಸಥ ಸಜ್ ಜಾಯಥ ಅಂತ ಈ ರೀತಿ ಇದೆ. ಅದು ಟ್ರಾನ್ಸ್ಲಿಟರೇಷನ್ನು, ಏನಾದರೂ ನನ್ನ ಉಚ್ಚಾರಣೆ ತಪ್ಪಾಗಿರಿದ್ರೆ ಅದು ಸರಿಪಡಿಸಿಕೊಳ್ಳಬಹುದು. ಈಗ ಇಲ್ಲಿ ಅದರ ಭಾವಾರ್ಥ ಏನಂದರೆ, ಅತ್ಯಾರಂಭದಲ್ಲಿ ಅದೊಂದೇ, ಎರಡನೆಯದಾದ ಮತ್ತೊಂದು ಇಲ್ಲದ ಅದ್ವಿತೀಯವಾದ ಆ ಒಂದು ಮಾತ್ರ ಇತ್ತು. ಕೆಲವರು ಇದನ್ನು ಬಯಲು ಶೂನ್ಯ ಅಂದರೆ ನಾನ್ ಬೀಯಿಂಗ್ ಅಂತ ಕರೆದ್ರು. ಈ ಶೂನ್ಯ ಬಯಲಿನಿಂದ ಸದ್ ಎಂಬುದು ಹುಟ್ಟಿತ್ತು, ಅದಕ್ಕೆ ನಾಮರೂಪಗಳಿಲ್ಲ ಅನ್ನುವಂಥ ಈಗೇನು ಈ ಹಿಂದೆ ನಾವು ತಿಳ್ಕೊಂಡ್ವಿ ಅದೇ ಮಾತು ಬರ್ತದೆ ಇಲ್ಲಿ. ಇದೇ ರೀತಿಯ ಸೃಷ್ಟಿ ತತ್ವ ಮಂಡಿಸುವ ಇನ್ನೊಂದು ವಚನ ಅಂದರೆ ಅಲ್ಲಮ ಪ್ರಭುವಿಂದು 8ನೇ ವಚನ. ಅದರ ಸಾರ ನಾನು ಇಲ್ಲಿ ನೀಡ್ತೀನಿ. ಈ ಜಗತ್ತು ಹುಟ್ಟುವುದಕ್ಕೂ ಮೊದಲು ಆಕಾಶ ಪ್ರಕಾಶವಿಲ್ಲದಂದು, ಸಾಕ್ಷಿ ಸಭೆಗಳಿಲ್ಲದಂದು, ಸಚರಾಚರವೆಲ್ಲ ರಚನೆಗೆ ಬಾರದಂದು ಚೇತನವೊಂದು ಇದ್ದಿತು. ಶರಣರ ದೃಷ್ಟಿಯಲ್ಲಿ ಆ ಚೇತನ ಶಿವ. ಅವನು ನಿರಾಳ ನಿರ್ಮಾಯನಾಗಿದ್ದನು. ಆ ಶಿವನು ಆಧಾರದೊಳಗುಣ ವಿಭೂತಿಯನ್ನೇ ತೆಗೆದು ಭೂಮಿಯ ನೆಲೆಗೊಳಿಸಿದ. ಆಧಾರದೊಳಗಣ ವಿಭೂತಿಯನ್ನೇ ತೆಗೆದು ಭೂಮಿಯ ನೆಲೆಗೊಳಿಸಿದ, ಭೂಮಿಯನ್ನು ಸೃಷ್ಟಿ ಮಾಡಿದ ಅಂತ. ಮುಂದಿನ ಸಾಲುಗಳು ಈ ಭೂಮಂಡಲದ ವಿಸ್ತೀರ್ಣ ಇತ್ಯಾದಿಗಳನ್ನು ಅಂಕೆ ಸಂಖ್ಯೆಯಲ್ಲಿ ಮಂಡಿಸುತ್ತವೆ ಹೀಗೆ: 50 ಕೋಟಿ ವಿಸ್ತೀರ್ಣ ಭೂಮಂಡಲಕ್ಕೆ ಸುತ್ತಿ ಹರಿದವು ಸಪ್ತ ಸಾಗರಂಗಳು. 86 ಕೋಟಿ 97 ಲಕ್ಷ ಕಾಲ ಭುವನ ಮಂಡಲಕ್ಕೆ ಉದಯ ಬ್ರಹ್ಮಾಂಡ. 66 ಕೋಟಿ ತಾರಾಮಂಡಲವೆಂದಡೆ ಬೆಳಗಿ ತೋರಿದ 12 ಜ್ಯೋತಿಯ ನಿಲ್ಲಿಸಿ ತೋರಿದ 14 ಭುವನವ. ಈ ಜಗದ ಜಂಗುಳಿಯ ಕಾವ ಗೋವಳ ತಾನಾಗಿ 84 ಲಕ್ಷ ಜೀವರಾಶಿಗಳಿಗೆ ರಾಶಿವಾಳ ತಾನಾಗಿ ಸಕಲದ ಅಳಿವಿನ ಉಳಿವಿನ ನಿಜದ ನಿಲವ ನೋಡಿ ಕಂಡೆನು. ಗುಹೇಶ್ವರ ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು ಅಂತೇಳಿ ಇದೊಂದು ರೀತಿಯ ಉತ್ಪ್ರೇಕ್ಷಿತ ವರ್ಣನೆ. ತಾತ್ವಿಕ ಮಹತ್ವದ ಅಂಶಗಳು ಇಲ್ಲಿ ಏನೂ ಇಲ್ಲ. ಜಗತ್ತು ಅಸ್ತಿತ್ವಕ್ಕೆ ಬರುವ ಮುನ್ನವೇ ಆ ಪರಶಿವನಿದ್ದ ಎಂಬ ಕಲ್ಪನೆಯನ್ನೇ ಅಲ್ಲಮ ಪ್ರಭುವಿನ 860ನೇ ವಚನವೂ ಕೂಡ ಪುನರುಚ್ಚರಿಸುತ್ತದೆ. ಆಕಾಶ ಮಾರುತರಿಲ್ಲದ ಮುನ್ನ, ಅಂಬುದಿ ಕರ್ಮಠರಿಲ್ಲದ ಮುನ್ನ, ಹರಿಬ್ರಹ್ಮಾದಿಗಳ ಆರಾರ ನಿಲುವಿಲ್ಲದ ಮುನ್ನ, ಹಿಮಕರ ದಿನಕರ ಸುಳುಹಿಲ್ಲದ ಮುನ್ನ, ಹಿಂದಿಲ್ಲ ಮುಂದಿಲ್ಲ ಮತ್ತೆ ಒಂದೂ ಇಲ್ಲದ ಮುನ್ನ, ಯೋಗೇಶ್ವರ ನಿದ್ದ ತನ್ನ ತಾನರಿಯದಂತೆ. ನೋಡಿರಿ ಅಲ್ಲಿ ಪ್ರಜಾಪತಿಯ ವಿವರಣೆ ಹೆಂಗೆ ಬರ್ತದೆ, ಸೇಮ್ ಅದೇ ಅರ್ಥವನ್ನೇ ಕೊಡ್ತಕ್ಕಂಥ ಸಾಲುಗಳೇ ಇವು. ಆತ್ಮಸ್ವರೂಪಿ ಬ್ರಹ್ಮನು ನಮ್ಮ ಹೃದಯದಲ್ಲಿರುವನೆಂಬ ಉಪನಿಷತ್ ಕಲ್ಪನೆಯೇ ಶರಣರಲ್ಲಿದೆ. ಛಾಂದೋಗ್ಯ ಉಪನಿಷತ್ನ 7ನೇ ಅಧ್ಯಾಯ 3ನೇ ಭಾಗದಲ್ಲಿ ಈ ಕುರಿತ ವಿವರಣೆ ಉಂಟು. ಆಮೇಲೆ ತೈತರಿಯ ಉಪನಿಷತ್ನ ಒಂದು ಶ್ಲೋಕ 2.7 ಈ ಕೆಳಗಿನಂತಿದೆ. ಅದನ್ನು ಇಂಗ್ಲೀಷ್ನಲ್ಲೇ ಹೇಳ್ತಿದ್ದೀನಿ ನಾನು, ಯಾಕಂದರೆ ಪಾಲ್ ಡೀಸನ್ನಿಂದ ಅದನ್ನು ನಾನು ಕೋಟ್ ಮಾಡ್ಕೊಂಡಿದ್ದೀನಿ. ನಾಟ್ ಬೀಯಿಂಗ್ ವಾಸ್ ದಿಸ್ ಇನ್ ದ ಬಿಗಿನಿಂಗ್, ಫ್ರಮ್ ಇಟ್ ಬೀಯಿಂಗ್ ಅರೋಸ್, ಸೆಲ್ಫ್ ಫ್ಯಾಷನ್ಡ್ ಇಂಡೀಡ್ ಔಟ್ ಆಫ್ ಇಟ್ ಸೆಲ್ಫ್, ದೇರ್ ಫೋರ್ ಈಸ್ ಇಟ್ ನೇಮ್ಡ್ ವೆಲ್ ಫ್ಯಾಷನ್ಡ್. ಅಂದರೆ ತಾನೇ ಸೃಷ್ಟಿಸಿದ ಜಗದೊಳಗೆ ಆ ಬ್ರಹ್ಮ ನೆಲೆಸಿದ. ಹೀ ಈಸ್ ನಾಟ್ ಆಸ್ ಇಟ್ ವರ್ ನಾಟ್ ಬೀಯಿಂಗ್, ಹೂ ನೌಸ್ ಬ್ರಹ್ಮನ್ ಆಸ್ ನಾಟ್ ಬೀಯಿಂಗ್. And it is then further explained how Brahman creates the universe as the empirical not being. The unreal is contrasted with it as the being real. After he had created it, he entered into it.
ಅಂದರೆ ಈ ವಿಶ್ವವನ್ನು ಸೃಷ್ಟಿಸಿದ ಮೇಲೆ ಅದರೊಳಗೆ ಪ್ರವೇಶ ಮಾಡಿದ ಅವನು. ಆಫ್ಟರ್ ಹಿ ಹ್ಯಾಡ್ ಎಂಟರ್ಡ್ ಇನ್ ಇಟ್ ಹಿ ವಾಸ್, ಅವನು ಅದರೊಳಗೆ ಪ್ರವೇಶ ಮಾಡಿದ ಮೇಲೆ ಅವನು ಹೆಂಗಿದ್ದ ಅಂದರೆ ದ ಬೀಯಿಂಗ್ ಅಂಡ್ ದಿ ಬಿಯಾಂಡ್, ಸತ್ ಅಂಡ್ ಅಸತ್ ಅಂತ ಇರ್ಬೋದು ಅದು, ಎಕ್ಸ್ಪ್ರೆಸಿಬಲ್ ಅಂಡ್ ಇನ್ಎಕ್ಸ್ಪ್ರೆಸಿಬಲ್, ಫೌಂಡೆಡ್ ಅಂಡ್ ಫೌಂಡೇಶನ್ಲೆಸ್, ಕಾನ್ಷಿಯಸ್ನೆಸ್ ಅಂಡ್ ಅನ್ಕಾನ್ಷಿಯಸ್ನೆಸ್, ರಿಯಾಲಿಟಿ ಆ್ಯಂಡ್ ಅನ್ರಿಯಾಲಿಟಿ. ಇದು ಅವನ ಚಿತ್ರ. ಅಂದರೆ ಅವನು ಜಗತ್ತು ಸೃಷ್ಟಿಸಿ ಅದರೊಳಗೆ ಪ್ರವೇಶ ಮಾಡಿದ ಮೇಲೆ. ಇದು ದ ಫಿಲಾಸಫಿ ಆಫ್ ಉಪನಿಷದ್, ಪಾಲ್ ಡಿಸನ್, ಪುಟ 129. ಇಷ್ಟು ಹಿನ್ನೆಲೆ ಜೊತೆಗೆ ನಾವು ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆದ ವಿಚಾರ ಯಾವುದು ಅಂದರೆ, ಪಕ್ಕ ತಾಂತ್ರಿಕರ ಸಂಭೋಗ ಉಪನಿಷತ್ತಿನ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಅಂತ. ಆಗಲೇ ಮೇಲೆ ಬಂತದು, ಸ್ತ್ರೀ ಪುರುಷರ ಇಲ್ಲದೆ ಸೃಷ್ಟಿ ತತ್ವ ಸಾಧ್ಯವಿಲ್ಲ ಅಂತ. ಆದರೆ ಅದರ ಬಹಳ ಕಚ್ಚಾ ರೂಪ, ಕ್ರೂಡ್ ರೂಪ ಒಂದು ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಕಡೆ ಬರ್ತದೆ. ಅದು ಅದನ್ನು ಸ್ವಲ್ಪ ನೋಡೋಣ. ಸಹ ಪ್ರಜಾಪತಿರ್ ಈಕ್ಷಾಂ ಚಕ್ರೆ ಅಂತ ಅಸ್ಮೈ ಪ್ರತಿಷ್ಠಂ ಕಲ್ಪಯಾನೀತಿ ಸ ಸ್ತ್ರೀಯಂ ಸಸೃಜೆ ತಾಂ ಸೃಷ್ಟ್ವಾದ ಉಪಾಸ್ತ ತಸ್ಮಾತ್ ಸ್ತ್ರೀಯಂ ಅಧ ಉಪಾಸಿತ ಅಂತೇಳಿ ಅಧ್ಯಾಯ 6 4.3 ಬೃಹದಾರಣ್ಯಕ ಉಪನಿಷತ್ತು, ರಾಧಾಕೃಷ್ಣರ ಕೃತಿ 321. ಅದರ ಒಂದು ಭಾವಾರ್ಥವನ್ನು ನಾನು ಈ ಕೆಳಗೆ ನೀಡ್ತೀನಿ. ಅವನಿಗೆ ಒಂದು ಸ್ಥಿರ ಅಧಿಷ್ಠಾನ ರಚಿಸೋಣ ಅಂತ ಪ್ರಜಾಪತಿ ತನ್ನ ಒಳಗೆ ತಾನು ಆಲೋಚನೆ ಮಾಡಿದ. ಒಬ್ಬ ಸ್ತ್ರೀಯನ್ನು ಸೃಷ್ಟಿಸಿದಂತೆ, ಆಕೆಯನ್ನು ಆಕೆಯ ಕೆಳಗೆ ಪೂಜಿಸಿದನಂತೆ. ನೋಡ್ರಿ, ಆಕೆ ಆ ಸ್ತ್ರೀಯನ್ನು ಅವಳ ಕೆಳಗಡೆ ಅಧೋ ಸ್ಥಾನದಲ್ಲಿ ಆಕೆಯನ್ನು ಪೂಜಿಸಿದ. ಸ್ತ್ರೀಯನ್ನು ಅಧೋ ಸ್ಥಾನದಲ್ಲಿಯೇ ಪೂಜಿಸತಕ್ಕದ್ದು ಅಂತ ಮಾತು ಬರ್ತದೆ ಅಲ್ಲಿ. ಆದ್ದರಿಂದ ತನ್ನನ್ನು ಆಕೆಯೆಡೆಗೆ ಚಾಚಿಕೊಂಡು ಅವಳನ್ನು ಗರ್ಭವತಿ ಮಾಡಿದನು. ಹೀಗೆ ವರ್ಣಿಸಿದ ಮುಂದಿನ ಭಾಗದಲ್ಲಿ ಆ ಸ್ತ್ರೀಯ ಅಧೋಭಾಗವೇ ಯಜ್ಞವೇದಿಕೆ, ಆಕೆಯ ರೋಮಗಳೇ ದರ್ಬೆ ಹುಲ್ಲು. ನನಗನ್ನಿಸ್ತತಿ ಸ್ತ್ರೀಯ ಮರ್ಮಾಂಗ ಇಲ್ಲಿ ಯಜ್ಞವೇದಿಕೆ ಅನ್ನೋ ರೀತಿಯಲ್ಲಿ ಅರ್ಥ ಇದೆ ಅಂತ. ಸ್ತ್ರೀಯ ಮರ್ಮಾಂಗ ಅಥವಾ ಯೋನಿ ಅಂತ ನಾವೇನು ಕರಿತೀವಿ, ಅದೇ ಇಲ್ಲಿ ಯಜ್ಞವೇದಿಕೆ ಅಂತ. ಆಕೆಯ ರೋಮಗಳೇ ದರ್ಬೆ ಹುಲ್ಲು, ಆಕೆಯ ಚರ್ಮವೇ ಸೋಮರಸ, ಆಕೆಯ ಯೋನಿ 2 ಬದಿಗಳೇ ಮಧ್ಯಾಗ್ನಿ ಅಂತೆ. ಮಧ್ಯಾಗ್ನಿ ತನ್ನ ಜಗತ್ತಿನಷ್ಟೇ ಬೃಹತ್ತಾದ ವಾಜಪೇಯಿ ಯಜ್ಞವನ್ನು ಮಾಡುವ ಪ್ರಜಾಪತಿಯು ಅವಳನ್ನು ಸಂಭೋಗಿಸುವನು. ಸ್ತ್ರೀಯ ಸತ್ಕ್ರಿಯೆಗಳನ್ನು ತನ್ನೆಡೆಗೆ ತಿರುಗಿಸಿಕೊಳ್ಳುವನು. ಆದರೆ ತಾನಿದನ್ನು ಅರಿಯದೆ ಸಂಭೋಗ ಕ್ರಿಯೆ ನಡೆಸುವನು. ತನ್ನ ಸತ್ಕ್ರಿಯೆಗಳು ಸ್ತ್ರೀಯರೆಡೆ ಹೋಗುವವು. ಇದು ಪ್ರೊಕ್ರಿಯೇಷನ್ ಸೆರೆಮನಿ ಅಂತ ರಾಧಾಕೃಷ್ಣರ ಕೃತಿ 300 ಪುಟ 321 23 ಬೃಹದಾರಣ್ಯಕ ಉಪನಿಷತ್ತು ಅಧ್ಯಾಯ 6 4.3 ಇಲ್ಲಿ ನೀವು ನೋಡಬಹುದು. ಈ ಭಾಗದಲ್ಲಿ ಪ್ರಜಾಪತಿ ಮತ್ತು ಸ್ತ್ರೀಯ ಸಂಭೋಗ ಕ್ರಿಯೆಯೇ ಪ್ರಧಾನವಾಗಿ ನಿರೂಪಿಸಲ್ಪಟ್ಟಿದೆ. ವೀರ್ಯಸ್ಖಲನ, ಗರ್ಭಧರಿಸ್ತಕ್ಕಂಥದ್ದು, ಆಮೇಲೆ ಶಿಸ್ನ ಇತ್ಯಾದಿ ಎಲ್ಲವೂ ಕೂಡ ಇಲ್ಲಿ ಈ ವಿವರಣೆಗಳು ಭಾಳ ರೋಚಕವಾಗಿವೆ. ಇದು ತಾಂತ್ರಿಕರ ಸೃಷ್ಟಿ ತತ್ವವನ್ನೇ 100% ಇದು ಹೋಲ್ತದೆ. ಇದು ಆದ್ದರಿಂದ ನಾನು ಹೇಳ್ತಾ ಇರೋದು, ಭಾರತೀಯ ಪರಂಪರೆಯಲ್ಲಿ ತಾಂತ್ರಿಕ, ಸಾಂಖ್ಯ, ವೈದಿಕ, ಬೌದ್ಧ, ಜೈನ ಇವೆಲ್ಲರ ಮಧ್ಯೆ ಐಡಿಯಾಲಜಿಗಳ ಕೊಡುಕಳೆ ಇದೆ, ರಿಚುವಲ್ಸ್ಗಳ ಕೊಡುಕಳೆ ಇದೆ, ಒಬ್ಬರ ಮೇಲೆ ಇನ್ನೊಬ್ಬರ ಪ್ರಭಾವ ಇದೆ. ಅಷ್ಟಿದ್ದಾಗ್ಯೂ ಕೂಡ ಅವು ತಮ್ಮ ಸ್ವಂತ ಐಡೆಂಟಿಟಿಯನ್ನು ಉಳಿಸಿಕೊಂಡು ತಮ್ಮದೇ ಆದ ಒಂದು ಚರಿತ್ರೆಯನ್ನು ಅವು ಬರ್ಕಂತ ಬಂದಿದ್ದಾವೆ. ಇದನ್ನು ವಿದ್ವಾಂಸರಾದವರು, ಚರಿತ್ರಕಾರರು ಇದನ್ನು ಗಮನಿಸಬೇಕು. ಈಗ ನಾವು ಉರ್ಲಿಂಗ ಪೆದ್ದಿಯ ವಚನಕ್ಕೆ ಹೋಗೋಣ. ಜಗತ್ತು ಮತ್ತು ಶಿವ ಅಂದರೆ ಇಷ್ಟೆಲ್ಲ ನಮ್ಮ ಮೈಂಡ್ನಲ್ಲಿ ಇಟ್ಕೊಂಡು ಉಪನಿಷತ್ತುಗಳ ವಿಚಾರವನ್ನು, ಜಗದೊಳಗೆ ಸೂರ್ಯನಂತಿಪ್ಪನಯ್ಯ ಶಿವನು ಅಂತ ಹೇಳಿ ಉರ್ಲಿಂಗ ಪೆದ್ದಿಯ 1381ನೇ ವಚನ ಬರ್ತದೆ. ಮತ್ತು ಜಗತ್ತು ಮತ್ತು ಶಿವದ ಬಗ್ಗೆ ಉರ್ಲಿಂಗ ಪೆದ್ದಿ 1545ನೇ ವಚನದಲ್ಲಿ ಹೇಳ್ತಾನೆ, ತನ್ನ ವಿನೋದಕ್ಕೆ ಈ ವಿಶ್ವವನ್ನು ರಚಿಸಿದ ಶಿವ ತಾನೇ ವಿಶ್ವಮಯನಾದ. ತನ್ನ ಲೀಲೆಗಾಗಿ ಈ ಜಗತ್ತನ್ನು ರಚಿಸಿ ತಾನೇ ವಿಶ್ವಮಯನಾದ. ಆದರೆ ಅವನು ವಿಶ್ವದುತ್ಪತ್ತಿ ಸ್ಥಿತಿ ಲಯಕ್ಕೊಳಗಾಗಲಿಲ್ಲಂತೆ. ನೋಡಿ, ಇದು ಕೂಡ ಉಪನಿಷತ್ ಐಡಿಯಾಲಜಿಯೇ. ಅವನು ಪುರುಷ, ಪರಮ ಪುರುಷನನ್ನು ಸೃಷ್ಟಿಕರ್ತ ಅಲ್ಲ ಅವನು, ಆದರೆ ಸೃಷ್ಟಿಗೆ ಅವನೇ ಬಾಧ್ಯಸ್ತ ನನಗೆ. ಅದು ಯಾರ ಮುಖಾಂತರ ಸೃಷ್ಟಿ ಮಾಡ್ತಾನೆ ಅಂದರೆ ಮಾಯೆಯ ಮುಖಾಂತರ ಮಾಡ್ತಾನೆ ಅಂತ. ಹಿಂಗೆಲ್ಲ ತತ್ವ ಬರ್ತದೆ. ಅದು ಮುಂದೆ ಹೆಚ್ಚು ಬೆಳೀತಾ ಹೋದಂಗೆಲ್ಲ. ಇದೇ ಶೈವ ಸಿದ್ಧಾಂತಿಗಳ ಸಿದ್ಧಾಂತ. ಶಿವನು ಸೃಷ್ಟಿಕರ್ತ ಹೌದು ಅಲ್ಲ ಎಂಬ ದ್ವಂದ್ವದ ಉತ್ತರ ಬರೋದು. ಸೃಷ್ಟಿಕರ್ತ ಹೌದು, ಸೃಷ್ಟಿಕರ್ತ ಅಲ್ಲ ಅಂತ. ಹೀಗೆ ಶಿವನು ಅಜಾತನಾಗಿ ಉತ್ಪತ್ತಿಯಲ್ಲ,
ಕರ್ಮರಹಿತನಾಗಿ ಅವನು ಸ್ಥಿತಿಗೊಳಗಲ್ಲ. ಮರಣವಿಲ್ಲಾಗಿ ಲಯಕ್ಕೆ ಹೊರಗು. ಸೃಷ್ಟಿ ಸ್ಥಿತಿ ಲಯಗಳೆಂಬ ಗುಣತ್ರಯಗಳು ಶಿವನಿಗಿಲ್ಲ. ಆದರೆ ತಾನಲ್ಲದೆ ವಿಶ್ವಕ್ಕಾಧಾರವಿಲ್ಲಾಗಿ ದೂರಸ್ಥನಲ್ಲ. ತನ್ನಲ್ಲಿ ತಾನಲ್ಲದ ಅನ್ಯವು ತೋರಲರಿಯದಾಗಿ ಇದಿರಿಲ್ಲಾಗಿ ವಿಶ್ವಮಯ ತಾನಾದುದೇ ಸತ್ಯ ಅಂತ ಹೇಳ್ಬಿಟ್ಟು ಉರಿಲಿಂಗ ಪದ್ಯ 1545 ವಚನ ಮಾತಾಡ್ತದೆ. ಇನ್ನು ಜಗವಾಗಬಲ್ಲ, ಜಗವಾಗದಿರಲೂ ಬಲ್ಲ ಅಂತ ಅದೇ ವಚನದ ಸಾಲು ಒಂದು ಬರ್ತದೆ. ವಿಶ್ವವು ಕಾರ್ಯ, ಈ ಕಾರ್ಯಕ್ಕೆ ಶಿವನು ಕಾರಣ ಎಂದರೆ ವಿಶ್ವದಲ್ಲಿ ಶಿವಲಕ್ಷಣಗಳು ಇರಬೇಕು ಮತ್ತು ಕಾರ್ಯದ ಗುಣಗಳು ಅದರ ಕಾರಣವಾದ ಶಿವನಲ್ಲಿಯೂ ಸೂಕ್ಷ್ಮವಾಗಿ ಇರಬೇಕಿದೆ. ಸಾಂಖ್ಯತತ್ವ ಕಾರ್ಯಕಾರಣಗಳ ಸಂಬಂಧವನ್ನು ಅದು ವಿಶ್ಲೇಷಣೆ ಮಾಡೋ ರೀತಿಯಲ್ಲಿ. ಆದರೆ ಶಿವನಲ್ಲಿ ತಾನಲ್ಲದ ಅನ್ಯವು ಅಂದರೆ ಈ ವ್ಯಕ್ತ ಜಗತ್ತಿನ ಗುಣಲಕ್ಷಣಗಳು ಇಲ್ಲವಾಗಿ ಅಂದರೆ ತೋರಲರಿಯವಾಗಿ ಶಿವನಿಗೆ ಪ್ರತಿರೂಪವಾದುದು ಇಲ್ಲ. ಅಂದರೆ ವ್ಯಕ್ತ ಜಗತ್ತು ಶಿವನ ಪ್ರತಿರೂಪ ಅಲ್ಲ ಅದು. ಆದರೆ ಈ ಸಿದ್ಧಾಂತದ ದ್ವಂದ್ವ ನಿಲುವೇನೆಂದರೆ ಈ ವ್ಯಕ್ತ ಜಗತ್ತಿಗೆ ಶಿವನಲ್ಲದ ಬೇರೆ ಆಧಾರವಿಲ್ಲಾಗಿ. ನೋಡಿ, ಅದರಲ್ಲಿ ಶಿವನ ಲಕ್ಷಣ ಯಾವಿಲ್ಲ. ವ್ಯಕ್ತ ಜಗತ್ತು ಕಾರ್ಯ, ಅದು ಶಿವನು ಕಾರಣದ ಗುಣಗಳು ಕಾರ್ಯದಲ್ಲಿ ಇರಲೇಬೇಕು. ಆದರೆ ಆ ತತ್ವದ ಪ್ರಕಾರ ಅಲ್ಲಿ ಇಲ್ಲ. ಆದ್ದರಿಂದ ಈ ವ್ಯಕ್ತ ಜಗತ್ತಿಗೆ ಶಿವನಲ್ಲದ ಬೇರೆ ಆಧಾರವಿಲ್ಲಾಗಿ ಶಿವನು ಈ ವ್ಯಕ್ತ ಜಗತ್ತಿಗೆ ಸಂಬಂಧಪಡದವನಲ್ಲ. ಅವನು ಈ ವಿಶ್ವಮಯನಾಗಿದ್ದಾನೆ. ಅವನು ಜಗವಾಗಲೂ ಬಲ್ಲ, ಆಗದಿರಲೂ ಬಲ್ಲ. ನೋಡಿ, ಇದು ಡ್ಯುಯಾಲಿಟಿ, ದ್ವಂದ್ವ. ಇದು ಆಗಲೂ ಬಲ್ಲ, ಆಗದಿರಲೂ ಬಲ್ಲ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಗಮನಿಸಬೇಕಾದ ಇನ್ನೊಂದು ವಚನದ ಸಾಲುಗಳು ಇಂತಿವೆ. ವಿಶ್ವವೆಲ್ಲವೂ ಪಶು, ಶಿವನೊಬ್ಬನೇ ಪತಿ. ಸರ್ವವೆಲ್ಲವೂ ಶಕ್ತಿರೂಪ, ಶಿವನೊಬ್ಬನೇ ಪುರುಷನು ಎಂದರಿದು. ಸರ್ವರೂ ಭೃತ್ಯರು, ಶಿವನೊಬ್ಬನೇ ಕರ್ತನೆಂದರಿದು. ಮನ ವಚನ ಒಂದಾಗಿ ನೆನೆವುತ್ತಿಪ್ಪರು, ಶಿವನೊಂದಾದರಯ್ಯ. ನೆನೆವುತ್ತಿಪ್ಪವರು ಶಿವನೊಂದಾದ ಹಾಗೆ ಅವನನ್ನು ಧ್ಯಾನಿಸ್ತಕ್ಕಂಥವರು ಶಿವನೊಂದಿಗೆ ಸೇರಿಕೊಂಡ್ರು ಅಂತ ಅರ್ಥ. ಅದು ಶಿವನೊಂದಾದರಯ್ಯ. ಇದು ಉರ್ಲಿಂಗ ಪದ್ಯ 1332 ವಚನ. ನೋಡಿ, ಈ ವಿಶ್ವವು ಶಕ್ತಿರೂಪ, ಶಕ್ತಿಯು ಶಿವನ ಒಂದು ಅಂಶ. ವ್ಯಕ್ತ ಜಗತ್ತಿನಲ್ಲಿರುವುದು ಈ ಶಕ್ತಿಯ ಲಕ್ಷಣಗಳು. ತನುವು ಈ ಪ್ರಕೃತಿ ಸಂಬಂಧವಾದುದು. ಆದರೆ ಆತ್ಮನು ಪರಮಾತ್ಮನಿಗೆ ಸಂಬಂಧಿಸಿದವನು ಎಂಬ ವಾದ ಈ ಶರಣರದು. ಇದಕ್ಕೇನು ಅಭಿನ್ನ ನಿಮಿತ್ತೋಪದಾನ ಕಾರಣ ಎನ್ನುವರೋ ಏನೋ ನೋಡಬೇಕು. ಇದಕ್ಕೆ ಪೂರಕವಾದ ಇನ್ನೊಂದು ವಚನ ಉರ್ಲಿಂಗ ಪದ್ಯದಂದರೆ 1544. ಅದರ ವಿವರಣೆ ನಾನು ಇಲ್ಲಿ ಕೈಬಿಟ್ಟಿದ್ದೇನೆ. ಇನ್ನು ಶಿವನ ಲೌಕಿಕ ರೂಪ. ಲೋಕದಲ್ಲಿ ಹೊನ್ನು ಹೆಣ್ಣು ಮಣ್ಣಿಗೆ ಅತಿಯಾದ ಪ್ರೀತಿ ಇರುವಂತೆ ಲಿಂಗವನ್ನು ಪ್ರೀತಿಸಬೇಕು. ಕಾರಣ ರೂಪಗಳೆಲ್ಲವೂ ಶಿವ ಎಂದೇ ಭಾವಿಸಬೇಕೆನ್ನುತ್ತದೆ ಉರ್ಲಿಂಗ ಪದ್ಯ 1407 ವಚನ. ಇದು ಶಿವನನ್ನು ಲೌಕಿಕ ರೂಪಕ್ಕೆ ತಂದುದಕ್ಕೆ ನಿದರ್ಶನ. ನಾನಾ ಪ್ರಯತ್ನದಿಂದ ಹೊನ್ನನಾರ್ಜಿಸುವಂತೆ, ಹೊನ್ನ ರಕ್ಷಿಸುವಂತೆ ಶಿವಲಿಂಗವನ್ನು ಅವಗ್ರಹಿಸಿಕೊಂಡಿರಬೇಕು. ಆ ಹೊನ್ನೇ ಶಿವನ ಕಾರಣ. ಅಂತೆಯೇ ಹೆಣ್ಣನ್ನು ಪ್ರಾಣಕ್ಕೆ ಪ್ರಾಣವೆಂದು ಭಾವಿಸುವಂತೆಯೇ ಲಿಂಗವನ್ನು ಪ್ರಾಣಕ್ಕೆ ಪ್ರಾಣವೆಂದು ಭಾವಿಸಬೇಕು. ಹೆಣ್ಣೇ ಶಿವನಾದ ಕಾರಣ. ಅಂತೆಯೇ ಅರ್ಥ ಪ್ರಾಣಾಭಿಮಾನವ ನಿಕ್ಕಿ ಭೂಮಿಯ ಸರ್ವಭೋಗೋಪಭೋಗಗಳನ್ನು ಭೋಗಿಸುವಂತೆಯೇ ಶಿವಲಿಂಗದಿಂದ ಭೋಗಿಸಬೇಕು. ಭೂಮಿಯೇ ಶಿವನಾದ ಕಾರಣ. ಹೊನ್ನು ಹೆಣ್ಣು ಮಣ್ಣು ತ್ರಿವಿಧವು ಶಿವನು ಕಾಣಿರೋ. ಈ ತ್ರಿವಿಧದ ಮರೆಯಲ್ಲಿ ಶಿವನಿಪ್ಪನು ಕಾಣಿರೋ. ನೋಡಿ, ಹೀಗೆ ಉರ್ಲಿಂಗ ಪದ್ಯ ಹೇಳಿ ಈ ತ್ರಿವಿಧಗಳಿಗೆ ತೋರುವ ಸ್ನೇಹ ಲೋಭಗಳನ್ನು ಶಿವಲಿಂಗಕ್ಕೆ ತೋರಿದರೆ ಸರ್ವಸುಖ ಪ್ರಾಪ್ತವಾಗುವುದೆಂದು ಅಭಿಪ್ರಾಯಪಡುವನು. ಬಹುಶಃ ಹೀಗೆ ಶಿವನ ಕಲ್ಪನೆಯನ್ನು ಲೌಕಿಕಗೊಳಿಸಿದ ಏಕೈಕ ಶರಣ ಈ ಪದ್ಯ ಇರಬೇಕಂತ ಅನಿಸ್ತದೆ. ಈವರೆಗೆ ನನ್ನ ಓದಿನಲ್ಲಿ ಈ ತರಹದ ಹೊನ್ನು ಹೆಣ್ಣು ಮಣ್ಣಿಗೆ ಶಿವನನ್ನು ಹೋಲಿಸಿದ ಉದಾಹರಣೆಗಳನ್ನು ನಾನು ನೋಡಿಲ್ಲ. ಇನ್ನು ಸರ್ವಾಂಗ ಸರ್ವೇಂದ್ರಿಯಗಳೆಲ್ಲವೂ ಶಿವ ಅನ್ನುವಂಥ ಅಭಿಪ್ರಾಯ ಅದೇ ಉರ್ಲಿಂಗ ಪದ್ಯ 1412 ವಚನದಲ್ಲಿ ಬರ್ತದೆ. ಜ್ಞಾತೃ, ಜ್ಞಾನ, ಜ್ಞೇಯ, ಜಿಹ್ವೆ, ಕಣ್ಣು, ಅರಿವು ಇತ್ಯಾದಿಗಳೆಲ್ಲವೂ ಶಿವ ಅಂತ ಬರ್ತದೆ. ಇನ್ನು ಬಸವಣ್ಣನವರ ವಚನಗಳಿಗೆ ನಾವು ಹೋಗ್ಬೋದು. 1038 ಬಸವಣ್ಣನ ವಚನ ಸೃಷ್ಟಿಗೂ ಹಿಂದಿನ ಶೂನ್ಯ ಸ್ಥಿತಿಯನ್ನು ನಿರೂಪಿಸುತ್ತದೆ. ಆದಿ ಅನಾದಿಗಳಿಲ್ಲದಂದು, ಸದಾಶಿವನಿಲ್ಲದಂದು, ಶಿವನಿಲ್ಲದಂದು, ಏನೆಂಬುದೇನೂ ತಾನಿಲ್ಲದಂದು, ಕೂಡಲ ಸಂಗಯ್ಯ ತನ್ನ ತಾನರಿಯದಂದು ಅಂತ. ನೋಡಿ, ಇದು ಕೂಡ ಒಂದು ವ್ಯಾಕ್ಯೂಮ್ ಸ್ಥಿತಿಯನ್ನು, ಅಂದರೆ
ಪ್ರಜಾಪತಿ ಹುಟ್ಟೋದಕ್ಕಿಂತ ಮುಂಚೆ ಏನಿರಲಿಲ್ಲ ಅಂತ ಏನು ಬರ್ತದಲ್ಲ, ಅವನೊಬ್ಬನೇ ಇದ್ದ ಅಂತ ಬರ್ತದಲ್ಲ, ಅದೇ ಥರದ ಅರ್ಥಗಳಿವು. ಇನ್ನೊಂದು 1039ನೇ ವಚನ ಬಸವಣ್ಣಂದು, ಸೃಷ್ಟಿತತ್ವ ಅಂದರೆ ದೇವರ ಸಂಕಲ್ಪದಿಂದಲೇ ಈ ಜಗತ್ತು ಆವಿರ್ಭವಿಸಿದ್ದೆಂಬ ಸೃಷ್ಟಿ ಕ್ರಮವನ್ನು ಅದು ನಿರೂಪಿಸ್ತದೆ. ನೋಡು, ಆದಿ ಪುರುಷನ ಮನವು ಮಹವನಕ್ಕಾಡೆ, ಆದಿಪುರುಷನ ಮನವು ಮಹವನಕ್ಕಾಡೆ, ಮತ್ತಲ್ಲಿಯೇ ಆನಂದದಿಂದ ಆ ನಿರವಯವು ಬೆಸಲಾಯಿತು. ಧರೆ ಅಂಬರ ವಾರುಧಿ ಸಹಿತ ಜಾರೆ ಎಂದಡೆ ಜಗದಲ್ಲಿ ನಿಂದವು 84 ಲಕ್ಷ ಜೀವಜಾಲಗಳು. ಹೋರೆ ಎಂದಡೆ ಆಕಾಶದಲ್ಲಿ ನಿಂದರು ಗರುಡ ಗಂಧರ್ವ ಸಿದ್ಧ ವಿದ್ಯಾಧರ ದೇವರ್ಗಳು ಮೊದಲಾದ ದೇವ ಸಮೂಹಗಳೆಲ್ಲ. ಕೂಡಲ ಸಂಗಮ ದೇವ ನೀವು ಮನದಲ್ಲಿ ಸಂಕಲ್ಪಿಸಿ ಆಗೆಂದಡೆ ಆದವು ಅಂತೇಳಿ ಈ 1039ನೇ ವಚನ ಹೇಳ್ತದೆ. ಆದಿಪುರುಷ ಅಂದರೆ ಪರಮಾತ್ಮನ ಮನಸ್ಸು ಮಹಾವನಕ್ಕೆ ಅಂದರೆ ಮಹಾರಣ್ಯಕ್ಕೆ ವಿಹರಿಸಲು ಹೋದಾಗ ಅಲ್ಲಿ ಶಿವಕಳೆಯು ಅಂದರೆ ನಿರವಯವು ಬೆಸಲಾಯಿತ್ತು, ಅಂದರೆ ಹಡೆಯಿತ್ತು, ಸೃಷ್ಟಿಸಿತ್ತು ಅಂತ. 84 ಲಕ್ಷ ಅಂದರೆ 84 ಲಕ್ಷ ಅಂತ ಏನಿರ್ತದೆ, 84 ಲಕ್ಷ ಜೀವಗಳು ಭೂಮಿ ಆಕಾಶ ಸಮುದ್ರ ಸಹಿತ ಆ ಶಿವನು ಜಾರೆ ಜಾರೆ ಎಂದಡೆ ಅಂದರೆ ಹೋಗ್ರಿ ಅಂತ ಅಂದ ತಕ್ಷಣ ಜಗದಲ್ಲಿ ತಲೆ ಎತ್ತಿ ನಿಂತವು. ಹೋರೆ ಎಂದಾಕ್ಷಣ ಆಕಾಶದಲ್ಲಿ ಗರುಡ ಗಂಧರ್ವ ಸಿದ್ಧ ವಿದ್ಯಾಧರ ದೇವರ್ಗಳು ಮೊದಲಾದವು ದೇವ ಸಮೂಹಗಳೆಲ್ಲವೂ ನಿಂತು ಬಿಟ್ಟವು ಅಂತ. ಕೂಡಲ ಸಂಗಮ ದೇವ ನೀವು ಮನದಲ್ಲಿ ಸಂಕಲ್ಪಿಸಿ ಹಾಗೆಂದಡೆ ಆದವು. ಇಲ್ಲಿನ ಜಾರೆ ಪದವು ಇದು ಬಹುಶಃ ಮರಾಠಿ ಮೂಲದ್ದು, ಜಾರೆ ಹೋರೆ ಅನ್ನೋದು ಅಂತ ಅನಿಸ್ತದೆ ನನಗೆ. ಜಗತ್ತನ್ನು ಸೃಷ್ಟಿಸಿದ ಬ್ರಹ್ಮನು ಆ ಜಗತ್ತಿನೊಳಗೇ ನೆಲೆಸಿರುವನು ಎಂಬುದು ಕೂಡ ಉಪನಿಷತ್ತಿನ ಸಿದ್ಧಾಂತ ಅಂತ ನಾವು ಮೇಲೆ ನೋಡಿದ್ದೀವಿ. ಅದೇ ಥರ ಇಲ್ಲಿ ಬಸವಣ್ಣನ ವಚನವೂ ಕೂಡ ಅದನ್ನೇ ಹೇಳ್ತೈತೆ. ಅಗೋಚರ ಶಿವ ಚೈತನ್ಯಾತ್ಮಕ ಶಿವನು ಲಿಂಗ ಸ್ವರೂಪಿಯೂ ಜಗದ ಸ್ವರೂಪಿಯೂ ಆಗಿದ್ದಾನೆ ಅವರು ಅಂತ. ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ಅತ್ತವೇ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತವೇ ನಿಮ್ಮ ಶ್ರೀಮಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಹೇಳ್ಬಿಟ್ಟು 744ನೇ ಬಹಳ ಪ್ರಸಿದ್ಧವಾದ ವಚನ ಇದು. ಎಲ್ಲಿದ್ದಾನೆ, ಹೇಗಿದ್ದಾನೆ ಶಿವ ಎಂದರೆ ಅವನು ಜಗದಗಲ ಮುಗಿಲಗಲ ಮಿಗೆಯಗಲ ವ್ಯಾಪಿಸಿದ ಶಿವನು. ಪಾತಾಳದಿಂದ ಆಚೆಗೆ ಅವನ ಪಾದಗಳು ವಿಸ್ತರಿಸಿಕೊಂಡಿದ್ದಾವೆ. ಬ್ರಹ್ಮಾಂಡದಿಂದ ಆಚೆಗೆ ಅಂದರೆ ಮೇಲಕ್ಕೆ, ಒಂದು ಕೆಳಕ್ಕೆ ಹೇಳ್ತದೆ, ಪಾತಾಳ ಅಂದರೆ ಕೆಳಕ್ಕೆ, ಬ್ರಹ್ಮಾಂಡ ಅಂದ್ರೆ ಮೇಲಕ್ಕೆ ಅವನ ಶ್ರೀಮುಕುಟ. ಹೀಗೆ ಬಸವಣ್ಣನವರು ಅಗಮ್ಯ ಅಗೋಚರ ಅಪ್ರತಿಮ ಲಿಂಗ ಸ್ವರೂಪಿ ಬಯಲ ಸ್ವರೂಪಿ ಶಿವನನ್ನು ವರ್ಣಿಸುವಲ್ಲಿ ಶ್ರೀಚರಣ ಮತ್ತು ಶ್ರೀಮುಕುಟಗಳನ್ನು ಕಲ್ಪಿಸಲೇಬೇಕಾಯಿತು. ಯಾಕಂದರೆ ಮನುಷ್ಯನ ಸ್ವರೂಪವನ್ನು ದೇವರಿಗೆ ಕೊಡಲೇಬೇಕಲ್ಲ. ನೋಡಿದೆ, ಮನುಷ್ಯನ ಸೃಷ್ಟಿ ತತ್ವದ ಐಡಿಯಲಿಸಮ್ಮಿನ ಒಂದು ದೋಷ ಇದು. ಅವರು ಏನೇ ಸಿಕ್ಕಾಪಟ್ಟೆ ಕಲ್ಪನೆ ಮಾಡಿದರೂ ಕೂಡ ಕೊನೆಗೆ ದೇವರಿಗೆ ಮನುಷ್ಯನ ಸ್ವರೂಪವನ್ನೇ ಕೊಡಬೇಕಾಯಿತು ಅಂತ. ಒಟ್ಟಿನಲ್ಲಿ ವಿಶ್ವರೂಪಿ ಶಿವನು ಭಕ್ತನ ಕೈಯಲ್ಲಿ ಚಿಕ್ಕ ಇಷ್ಟಗಾತ್ರದಷ್ಟು ಕಿರಿದಾಗಿ ಆರೂಢನಾದದ್ದು ಸೋಜಿಗ. ಈ ತೆರನಾದ ಶಿವನ ವಿಸ್ಮಯವನ್ನು ಬಸವಣ್ಣನವರ ಈ ಕೆಳಗಿನ ಬೇರೊಂದು ವಚನ ಬೇರೆ ಬಗೆಯಲ್ಲಿ ಕಟ್ಟಿಕೊಡುತ್ತದೆ. ಬಟ್ಟ ಬಯಲಲ್ಲಿ ಒಂದು ತಲೆ ಇಲ್ಲದ ಆನೆ ಇದ್ದಿತು. ಆನೆ ಬಂದು ಆನೆಯ ನುಂಗಿ ತಾನೇ ಅಳಿಯಿತ್ತು. ಅಂತರವಿಲ್ಲದ ಒಳಗು ಅವಲಂಬನವಿಲ್ಲದ ಹೊರಗು ನೋಡ, ದಳವಿಲ್ಲದ ಕುಸುಮದ ಗದ್ದುಗೆಯಲ್ಲಿ ಒಡಲಿಲ್ಲದ ಘನವು ಮೂರ್ತಿಗೊಂಡು ವಿಚಿತ್ರವಾಯಿತು ಜಗವೆಲ್ಲ. ಕೂಡಲ ಸಂಗಮ ದೇವರ ಶರಣ ಪ್ರಭುದೇವರ ಶ್ರೀಪಾದಕ್ಕೆ ಆನು ನಮೋ ನಮೋ ಎಂಬೆನು ಅಂತೇಳಿ 1271ನೇ ಬಸವಣ್ಣನವರ ವಚನ. ಈ ಮೇಲಿನ ವಚನದಲ್ಲಿ ಆನೆಯ ಪ್ರತಿಮೆಯನ್ನು ಬಸವಣ್ಣನವರು ಇಲ್ಲಿ ಬಳಸಿದ್ದಾರೆ. ಅನಾದಿ ಆನೆಯು ತಲೆಯಿಲ್ಲದ್ದು, ಅದು ಬಂದು ಮತ್ತೊಂದು ಆನೆಯನ್ನೇ ನುಂಗಿ ಕೊನೆಗೆ ತಾನೇ ಅಳಿದು ಹೋಯಿತು. ಇದರ ಅಂದರೆ ಇಲ್ಲಿ ಆನೆಯ ಕಲ್ಪನೆ ಮುಂದುವರಿದಂತೆ ಕಾಣುತ್ತಿಲ್ಲವೆನಿಸುತ್ತದೆ ನನಗೆ. ಶಿವನ ನಿರಾಕಾರಕ್ಕೊಂದು ಅಂತರವಿಲ್ಲದ ಒಳಗೂ ಇದೆ, ಅವಲಂಬನವಿಲ್ಲದ ಹೊರಗೂ ಇದೆ. ಇಂತಹ ಒಳ ಹೊರಗು ಅಂದರೆ ನಿರಾಕಾರವಾದ ಅಂತರವಿಲ್ಲದ ಒಳಗೂ ಮತ್ತು ಅವಲಂಬನವಿಲ್ಲದ ಹೊರಗು, ಇಂತಹ ಒಳ ಹೊರಗು ಉಳ್ಳ ಈ ಒಡಲಿಲ್ಲದ ಘನವು, ಈ ಒಡಲಿಲ್ಲದ ಘನವು ದಳವಿಲ್ಲದ ಹೂವಿನ ಗದ್ದುಗೆಯಲ್ಲಿ ಬಂದು ಜಗದ ರೂಪದಲ್ಲಿ ಮೂರ್ತವಾಗಿ ಪವಡಿಸಿದೆ ಅಂತ. ಪರಮಾತ್ಮ ಶಿವ ಅಂತಕ್ಕಂಥನು ಇಲ್ಲ ಮನುಷ್ಯನಾಗಿ ಬರ್ತಾನೆ, ಇಲ್ಲ ಜಗತ್ತಿನ ರೂಪದಲ್ಲಿ ಗೋಚರಿಸ್ತಾನೆ. ಅಂದರೆ ಒಂದು ಕಡೆ ಜೀವಾತ್ಮನಾಗಿ ಮನುಷ್ಯ ರೂಪ, ಇನ್ನು ಜಗತ್ತಾಗಿ ಈ ವಿಶ್ವರೂಪ. ಇವೆರಡೇ ಶಿವನ ಅಥವಾ ಪರಬ್ರಹ್ಮನ ಅಥವಾ ಆತ್ಮನ ಸಾಕಾರ ರೂಪಗಳು. ಈ ತೆರನಾದ ಶಿವನ ಕಲ್ಪನೆಗೆ ಪರಬ್ರಹ್ಮನ ಕುರಿತಾದ ವೇದ ಪುರಾಣ ಉಪನಿಷತ್ತುಗಳ ಕಲ್ಪನೆಗಳು ಆಧಾರವಾಗಿವೆ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ. ಕುರುಹಿಲ್ಲ
ಕುರುಹಿಲ್ಲ ಲಿಂಗವೆಂದೆಂಬಡೆ, ತೆರಹಿಲ್ಲ ಜಂಗಮವೆಂದೆಂಬಡೆ. ಇದೇ ನೋಡ ಶಿವಾಚಾರ, ಇದೇ ನೋಡ ಶಿವದೊಡಕು, ಆತ್ಮಾನಾಂ ಪ್ರಕೃತಿ ಸ್ವಭಾವ ಎಂದುದಾಗಿ ಮುಟ್ಟಬಾರದ ಠಾವ ಮರೆಗೊಂಡಿರ್ಪ ಮಮಕರ್ತ ಕೂಡಲ ಸಂಗಮ ದೇವ ಅಂತ ಹೇಳಿ 949ನೇ ವಚನ ಹೇಳ್ತದೆ. ಕುರುಹು ಎಂದರೆ ಸಂಜ್ಞೆ, ಚಿಹ್ನೆ, ಮೂರ್ತ ಸಾಕ್ಷಿ, ಹೆಜ್ಜೆ, ಗುರುತು, ಮೂರ್ತರೂಪ ಎಂದು ಅರ್ಥೈಸಬಹುದು. ತೆರಹು ಎಂದರೆ ಅಂತರ, ಸಂದು, ಅವಕಾಶ, ಭಿನ್ನ ಭಾವ ಎಂದರ್ಥ. ಶಿವನು ಲಿಂಗವೆಂದರೆ ಆಗ ನಮ್ಮ ಕಲ್ಪನೆಯಲ್ಲಿನ ಕಲ್ಲಿನ ದುಂಡನೆಯ ಲಿಂಗ ಮೂಡಿಬರಬಹುದು. ಆದರೆ ಆ ಅರ್ಥ ಇಲ್ಲಿಲ್ಲ. ಈ ಲಿಂಗ ಇದು ವಿಶ್ವರೂಪ, ಇದು ಈ ಕೈಯಲ್ಲಿ ಹಿಡ್ಕೊಳ್ಳೋ ಲಿಂಗ ಅಲ್ಲ, ಇದು ವಿಶ್ವರೂಪದ ಲಿಂಗ, ಇದು ಅದು ಅಗೋಚರ. ಆದ್ದರಿಂದ ಲಿಂಗವೆಂದರೆ ಅಲ್ಲಿ ಕುರುಹು ಚಿಹ್ನಾದಿ ಯಾವ ಮೂರ್ತ ಸಾಕ್ಷಿಗಳು ಇಲ್ಲದ್ದು ಅಂತ ಅರ್ಥ. ಅದು ಒಂಥರ ಬಯಲು ಶೂನ್ಯ ಅಂತ ನಾವು ತಿಳ್ಕೊಬೋದು. ಮೂರ್ತ ರೂಪದ ವಸ್ತು ಸಂಬಂಧಗಳಲ್ಲಿ ಮಾತ್ರ ಈ ಸಂದು, ಅವಕಾಶ, ಅಂತರದ ಕಲ್ಪನೆ ಸಾಧ್ಯವಾಗುತ್ತದೆ. ಎರಡರ ಮಧ್ಯೆ ಯಾವಕ್ಕೆ ಮೂರ್ತ ಸ್ವರೂಪ ಇರ್ತದೆ ಅಲ್ಲಿ ಮಾತ್ರ ಈ ಸಂದು ಅನ್ನೋದಕ್ಕೆ ಅರ್ಥ ಬರ್ತದೆ. ಆದರೆ ಶಿವನು ಅಂದರೆ ಜಂಗಮ ನಿರಾಕಾರಿ ಎಂದ ಮೇಲೆ ಈ ತೆರಹು ಕಲ್ಪನೆಗೆ ಇಲ್ಲಿ ಅವಕಾಶವೇ ಇಲ್ಲ. ಇಲ್ಲಿ ಇದೇ ಶಿವದ ಒಡಕು, ಅರ್ಥಾತ್ ಕ್ಲಿಷ್ಟಾರ್ಥ, ಗೂಢಾರ್ಥ, ಮಾರ್ಮಿಕಾರ್ಥ. ಹೀಗೆ ಶಿವನನ್ನು ಕಲ್ಪಿಸಿಕೊಳ್ಳುವುದೇ, ಭಾವಿಸಿಕೊಳ್ಳುವುದೇ ಶಿವಾಚಾರ ಅಂತ. ಆತ್ಮಾನಾಂ ಪ್ರಕೃತಿ ಸ್ವಭಾವ, ಈ ಮಾತು ಸಾಂಖ್ಯ ತತ್ವದ ದಿಗ್ದರ್ಶನ. ಆತ್ಮವೆಂದರೆ ಜೀವಾತ್ಮ, ಅದು ಪ್ರಕೃತಿ ಅಂದರೆ ಸಾಂಖ್ಯದ ಪರಿಕಲ್ಪನೆಯಲ್ಲಿ ಪ್ರಧಾನ ಅಂತ ಅರ್ಥ. ಪ್ರಧಾನ ಅಂದರೆ ಶಕ್ತಿ, ಅದು ಶಕ್ತಿ ಮೀನ್ಸ್ ಹೆಣ್ಣು ಅಂತ. ಪಾರ್ವತಿ, ಇಲ್ಲಿ ನಾವು ಅದನ್ನು ಯಾರಿಗೆ ಹೇಳ್ಬೋದು? ಪಾರ್ವತಿಗೆ ಹೇಳ್ಬೋದು ಶಕ್ತಿ ಅಂತ. ಅದರಿಂದ ನೋಡಿ, ಆತ್ಮ ಅದು ಪ್ರಕೃತಿ ಸ್ವಭಾವದ್ದು, ಅಂದರೆ ಶಕ್ತಿಗೆ ಅಸೋಸಿಯೇಟ್ ಆಗಿರ್ತಕ್ಕಂಥದ್ದು. ನೋಡಿ, ಈ ಕಾರಣಕ್ಕೆ ಅಲ್ಲಿ ಶರಣಸತಿ ಅನ್ನೋ ಕಾನ್ಸೆಪ್ಟ್ ಬರೋದು. ಆ ಪರಮಪುರುಷ ಅವನು ಪುರುಷ, ಅವನು ಹೆಣ್ಣಲ್ಲ. ಯಾಕಂದರೆ ಅವನು ಈ ಮಾಯಾ ಸಂಬಂಧವಾದ ಪ್ರಕೃತಿಯ ಪ್ರಧಾನದ ಶಕ್ತಿಯ ಹಿಡಿತದಿಂದ ಸದಾ ವಿಮುಕ್ತನಾಗಿರ್ತಕ್ಕಂಥವನು ಪುರುಷ. ಆದರೆ ಮಾಯದ ಬಲೆಯಲ್ಲಿ ಸಿಲಿಕೊಂಡ್ರೂ ಇವನು ಜೀವ. ಅದಕ್ಕೋಸ್ಕರ ಈ ಜೀವಾತ್ಮನನ್ನು ಯಾವುದರೊಂದಿಗೆ ಅವರು ಐಡೆಂಟಿಫೈ ಮಾಡಿದ್ರು ಅಥವಾ ಅಸೋಸಿಯೇಟ್ ಮಾಡಿದ್ರು ಅಂದರೆ ಶಕ್ತಿಯೊಂದಿಗೆ, ಪ್ರಕೃತಿಯೊಂದಿಗೆ ಅಸೋಸಿಯೇಟ್ ಮಾಡಿದರು. ಹಾಗಾಗಿ ಇವನು ಸತಿ, ಇವನು ಹೆಣ್ಣು, ಅವನು ಪರಮಪುರುಷ, ಅವನು ಗಂಡ ಅವನು. ಹಾಗಾಗಿ ಶರಣಸತಿ ಲಿಂಗಪತಿ ಅನ್ನೋದಕ್ಕೆ ಈ ಥರದ ಒಂದು ತಾತ್ವಿಕ, ಒಂದು ಫಿಲಾಸಫಿಕಲ್ ಬೇಸ್ ಇರೋದನ್ನು ನಾವು ಆಳದಲ್ಲಿ ಅರ್ಥ ಮಾಡ್ಕೋಬೋದು. ಆತ್ಮವೆಂದರೆ ಅದು ಪ್ರಕೃತಿ. ಈ ಪ್ರಕೃತಿಯು ನಿರಾಕಾರವೇ ಆದರೂ ಈ ವಿಶ್ವರೂಪ ಅದಕ್ಕಿದೆ. ಈ ಪ್ರಕೃತಿಗೆ ವಿಶ್ವರೂಪ ಅಂದರೆ ತೋರ್ಕೆಯ ರೂಪ ಅದಕ್ಕಿದೆ. ಆ ವಿಶ್ವರೂಪ ಪ್ರಕೃತಿಯ ಹಿಂದೆ ಅಡಗಿರುವವನು, ಮರೆಯಾಗಿರುವವನು ಪುರುಷ, ಅರ್ಥಾತ್ ಶಿವನು ಅಂತ. ನೋಡಿ, ಇಲ್ಲಿ ಬ್ರಹ್ಮಸತ್ಯ ಜಗನ್ಮಿಥ್ಯ ಅನ್ನೋ ವಾದ. ಯಾವುದು ಜಗನ್ಮಿಥ್ಯ? ಈ ಲೋಕ ಕಣ್ಣಿಗೆ ಕಾಣುವಂಥ ದೃಗ್ಗೋಚರವಾದ ಪ್ರಪಂಚ ಏನಿದೆಯಲ್ಲ, ಇದೇ ಮಾಯೆ. ಇದು ಮೇಲ್ತೋರಿಕೆಯ ಸತ್ಯ. ಶಂಕರಾಚಾರ್ಯರು ಹೇಳಿದ್ದು ಕೂಡ ಇದನ್ನೇ. ಶಂಕರಾಚಾರ್ಯರು ಏನು ಹೇಳಿದರೆ, ಈ ಮೇಲುತೋರಿಕೆಯ ಸತ್ಯ ಏನಿದೆಯಲ್ಲ, ಇದು ಮಾಯೆ, ಇದು ಮಾಯೆ ಮುಸುಕು, ಇದ್ರ ಒಳಗೆ ಬ್ರಹ್ಮಸತ್ಯ ಇದೆ. ಹಾಗಾಗಿ ಆತ್ಮ ಅನ್ನೋದು, ಜೀವಾತ್ಮ ಅಂತಕ್ಕಂಥದ್ದು ಅಥವಾ ಈ ಜೀವ ಅಂತಕ್ಕಂಥದ್ದು, ಈ ದೇಹ ಅಂತಕ್ಕಂಥದ್ದು, ಇದು ಮಾಯೆಗೆ ಸಂಬಂಧಪಟ್ಟದ್ದು, ಇದು ಬ್ರಹ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. ಇವನು ಅದರ ಜೊತೆಗೆ ಒಂದಾಗಬೇಕು. ಒಂದಾದಾಗ ಆವಾಗ ಅಹಂ ಬ್ರಹ್ಮ ಅನ್ನೋ ಅರ್ಥ ಬರ್ತದೆ, ಅದ್ವೈತದ ಅರ್ಥ ಆವಾಗ ಬರ್ತದೆ. ಒಂದಷ್ಟು ವಿವರಕ್ಕೆ ವಚನ ತೊರೆದು ಹೊರಗೆ ನಾವು ಹೋಗೋಣ. ಇಲ್ಲಿ ಪ್ರಕೃತಿ ಎಂಬ ಪರಿಕಲ್ಪನೆಯು ಉಪನಿಷತ್ತುಗಳಲ್ಲಿ ಪ್ರಥಮವಾಗಿ ಉಲ್ಲೇಖಿಸಲ್ಪಟ್ಟಿರುವುದು ಪ್ರಾಚೀನ ಉಪನಿಷತ್ತುಗಳಲ್ಲಿಯೇ ಕೊನೆಯದಾದುದೆಂದು ತಿಳಿಯಲ್ಪಟ್ಟ ಶ್ವೇತಾಶ್ವತರ ಉಪನಿಷತ್ತು. ಅದರಲ್ಲಿ 4-10 ಥೇಯಿಸಮ್ ಆಫ್ ಪ್ರೀ ಕ್ಲಾಸಿಕಲ್ ಸಾಂಖ್ಯ ಬೈ ಡಾಕ್ಟರ್ KB ರಾಮಕೃಷ್ಣ ರಾವ್ ಅವರು ಕೃತಿಯ ಪುಟ 97. ಅದರಿಂದ ನಾನು ಇಲ್ಲಿ ಕೆಲವು ವಿಚಾರಗಳನ್ನು ಮಂಡನೆ ಮಾಡ್ತಾ ಇದ್ದೇನೆ. ಇದಕ್ಕೂ ಮುನ್ನ ಪ್ರಕೃತಿಗೆ ತತ್ಸಮಾನವಾಗಿ ಅವ್ಯಕ್ತ ಎಂಬ ಪರಿಕಲ್ಪನೆಯನ್ನು ಉಪಯೋಗಿಸಲಾಗಿದೆ. ಮನುಷ್ಯನ ಅಂತರಂಗದ ಶೋಧದ ಫಲವಾಗಿ ಆತ್ಮನ್ ಕಲ್ಪನೆಯು ಹೊರಜಗದ ವಿಶ್ವದ ಮೂಲ ಯಾವುದೆಂಬುದರ ಶೋಧದ ಫಲವಾಗಿ ಬ್ರಹ್ಮನ್ ಕಲ್ಪನೆಯು ಉಪನಿಷತ್ತುಗಳಲ್ಲಿ ಬೆಳೆಯಿತು. ಬ್ರಹ್ಮನ್ ಎಂದರೆ ಅಸತ್, ಅಕ್ಷರ. ಇದೇ ಕಲ್ಪನೆಯೇ ಮುಂದೆ ಪ್ರಕೃತಿಯಾಯಿತು. ಆತ್ಮ ಸತ್ ಎಂಬ ಕಲ್ಪನೆಯೇ ಪುರುಷದ ಕಲ್ಪನೆಯಾಯಿತೆಂದು ಅಧ್ಯಯನಗಳು ಹೇಳುತ್ತವೆ. ಈ ಬ್ರಹ್ಮಂದ
ಕಲ್ಪನೆಯೇ ಪ್ರಕೃತಿಯ ಕಲ್ಪನೆಯ ಉಗಮಕ್ಕೆ ಕಾರಣವಾಯಿತೆಂದು ಡಾಕ್ಟರ್ ಕೆ.ಬಿ. ರಾಮಕೃಷ್ಣರಾವ್ ಸೂಚಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಬಸವಣ್ಣನವರ ಆತ್ಮಾನಾಂ ಪ್ರಕೃತಿ ಸ್ವಭಾವ ಎಂಬ ಮಾತು ಸಾಂಖ್ಯದಿಂದ ಸ್ವಲ್ಪ ದೂರ ಸರಿಯುತ್ತದೆ ಎಂಬುದು ಸ್ಪಷ್ಟ. ಬ್ರಹ್ಮನ್, ದಿ ಅಲ್ಟಿಮೇಟ್ ಸೋರ್ಸ್ ಆಫ್ ದಿ ಅಬ್ಜೆಕ್ಟಿವ್ ಸ್ಪೇರ್, ಲೆಡ್ ಟು ದ ಡೆವಲಪ್ಮೆಂಟ್ ಆಫ್ ದಿ ಕಾನ್ಸೆಪ್ಟ್ ಆಫ್ ಪ್ರಕೃತಿ ಆಫ್ ದಿ ಸಾಂಖ್ಯಾಸ್, ಪಾಸಿಂಗ್ ಥ್ರೂ ದಿ ಸಕ್ಸೆಸಿವ್ ಸ್ಟೇಜಸ್ ಆಫ್ ಅಕ್ಷರ, ಅವ್ಯಕ್ತ ಆ್ಯಂಡ್ ಪ್ರಕೃತಿ ಅಂತ ಹೇಳಿ ಇವರು ರಾಮಕೃಷ್ಣರಾವ್, ಈಗೇನು ನಾನು ಉಲ್ಲೇಖಿಸಿದೆ ಆ ಕೆ.ಬಿ. ರಾಮಕೃಷ್ಣರಾವ್ ಅವರ ಕೃತಿಯ 99ನೇ ಪುಟದಲ್ಲಿ ಬರೆದಿದ್ದಾರೆ. ಅವ್ಯಕ್ತ ಪ್ರಕೃತಿಯೇ ಈ ವ್ಯಕ್ತ ಜಗತ್ತಾಗುತ್ತದೆ ಎಂಬುದು ಸಾಂಖ್ಯದ ಪರಿಣಾಮವಾದ. ಅದೇ ಕೃತಿಯ 49ನೇ ಪೇಜ್. ಅಂದರೆ ಈ ವಿಶ್ವವು ತ್ರಿಗುಣಾತ್ಮಕವಾದುದು, ಆದರೆ ಪುರುಷನು ಗುಣರಹಿತನು. ಈ ಗುಣರಹಿತ ಪುರುಷ ಶಿವನು ಆ ತ್ರಿಗುಣಾತ್ಮಕ ಪ್ರಕೃತಿಯ ಹಿಂದೆ ಮುಟ್ಟಬಾರದ ಠಾವಿನಲ್ಲಿ ಅಡಗಿರುವನೆಂಬುದು ಬಸವಣ್ಣನವರ ವಾದ. ಬಸವಣ್ಣನವರು ಬಹಳ ಸ್ಪಷ್ಟವಾಗಿಯೇ ಕೆಲವು ವಿಷಯಗಳಲ್ಲಿ ಸ್ವಲ್ಪ ವೈರುಧ್ಯ ಭಿನ್ನತೆಗಳಿದ್ದಾಗ್ಯೂ ಸಾಂಖ್ಯ ಮತ್ತು ಉಪನಿಷತ್ತುಗಳಿಂದ ಪ್ರಭಾವಿತರಾಗಿದ್ದರೆನ್ನಲು ಅವರ ಶಿವಸ್ವರೂಪದ ಮತ್ತು ಈ ವಿಶ್ವಸೃಷ್ಟಿಯ ಹಾಗೂ ಶಿವ ಮತ್ತು ಈ ವಿಶ್ವದ ಸಂಬಂಧ ಸ್ವರೂಪವನ್ನು ವಿವರಿಸುವ ವಚನಗಳು ಆಧಾರವಾಗಿರುತ್ತವೆ. ಸ್ವಲ್ಪ ವ್ಯತ್ಯಾಸಗಳಿರಬಹುದು, ಇಲ್ಲ ಅಂತಲ್ಲ. ನೋಡಿ, ಇಲ್ಲಿ ಶಿವರುದ್ರನ ಲಕ್ಷಣ ಈ ಕೆಳಗಿನ ವಚನ ಶಿವಸ್ವರೂಪವನ್ನು ಹೀಗೆ ವಿವರಿಸುತ್ತದೆ. ಬಸವಣ್ಣನವರ 955ನೇ ವಚನ. ವಿಶ್ವಜಿತನು, ಧನುಜಿತನು, ಸರ್ವಜಿತನು, ಸುತ್ರಾಮಜಿತನು, ನೃಜಿತನು, ಊರ್ವಜಿತನು, ಅಶ್ವಜಿತನು, ಗೋಜಿತನು, ಅರ್ಜಿತನು, ಸ್ವಸಂವೇದ್ಯನು, ವೇದನಾದಾತೀತನು, ತೂರ್ಯ ಪರಮಾನಂದ ನಿರವಯ, ಸೂರ್ಯಕೋಟಿ ಪ್ರಭೆಯ ಬೆಳಗಿನ ಸಹಸ್ರ ಕಿರಣದ ಅಗ್ರಪಟಲದ ಬೆಳಗು ಕೂಡಲ ಸಂಗಯ್ಯ ಅಂತ ಹೇಳ್ಬಿಟ್ಟು ಈ ವಚನ ಹೇಳ್ತದೆ. ನೋಡಿ, ವಿಶ್ವಜಿತನು, ಧನುಜಿತನು, ಸರ್ವಜಿತನು, ಸುತ್ರಾಮಜಿತನು, ನೃಜಿತನು, ಊರ್ವಜಿತನು, ಅಶ್ವಜಿತನು, ಗೋಜಿತನು, ಅರ್ಜಿತನು, ಸ್ವಯಂವೇದ್ಯನು, ಸ್ವಸಂವೇದ್ಯನು, ವೇದನಾದಾತೀತನು, ತೂರ್ಯ ಪರಮಾನಂದ ನಿರವಯ, ಸೂರ್ಯಕೋಟಿ ಪ್ರಭೆಯ ಬೆಳಗಿನ ಸಹಸ್ರ ಕಿರಣದ ಅಗ್ರಪಟಲದ ಬೆಳಗು ಕೂಡಲ ಸಂಗಯ್ಯ. ನೋಡಿ, ಈ ವಚನದಲ್ಲಿ ಕೆಲ ಪದಗಳನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಅರ್ಜಿತ ಮತ್ತು ಜಿತ ಎಂಬ ಸಂಸ್ಕೃತ ಶಬ್ದಗಳ ಅರ್ಥ ವಶಪಡಿಸಿಕೊಂಡ, ಗೆದ್ದುಕೊಂಡ, ಆಕ್ರಮಿಸಿಕೊಂಡ, ಅಧೀನಪಡಿಸಿಕೊಂಡ ಅಂತ ಅರ್ಥ. ಆದ್ದರಿಂದ ಬಸವಣ್ಣನವರು ಶಿವ ವಿಶ್ವವನ್ನು ಗೆದ್ದವನು, ವಿಶ್ವಜಿತ ಅಂದರೆ ವಿಶ್ವವನ್ನು ಗೆದ್ದವನು. ಧನುಜಿತ ಅಂದರೆ ಧನು ಎಂದರೆ ಧಾನ್ಯದ ಕಣಜ ಎಂದರ್ಥ, ಅಂದರೆ ಧಾನ್ಯವೆಂಬ ಸಂಪದದ ಒಡೆಯ ಅಂತ ಅರ್ಥ. ಸರ್ವಜಿತ ಅಂದರೆ ಸರ್ವವನ್ನು ಗೆದ್ದವನು ಅಂತ, ಸಕಲಕ್ಕೂ ಒಡೆಯನಾದವನು ಅಂತ. ಸುತ್ರಾಮನ್ ಎಂದರೆ ಇಂದ್ರ, ಆದ್ದರಿಂದ ಸುತ್ರಾಮಜಿತ ಎಂದರೆ ಇಂದ್ರನನ್ನು ಗೆದ್ದವನು ಅಂತ ಅರ್ಥ. ಅದೇ ರೀತಿ ಅಶ್ವಜಿತ ಎಂದರೆ ಕುದುರೆಗಳ ಒಡೆಯ, ಗೋಜಿತ ಎಂದರೆ ಹಸುಗಳ ಒಡೆಯ ಅಂತ ಅರ್ಥ. ಈ ಎಲ್ಲ ಲಕ್ಷಣಗಳು ಕೂಡ ರುದ್ರನ ವೇದ ಪ್ರಣೀತ ಲಕ್ಷಣಗಳಿವು. ಇವು ತಾಂತ್ರಿಕ ಶಿವನ ಲಕ್ಷಣ ಆಗದೇ ಇಲ್ಲ. ಇವು ತಾಂತ್ರಿಕ ಶಿವನನ್ನು ಇವನೇನು ಮಾಡಿಬಿಟ್ಟ, ರುದ್ರ ಹಿಂದಕ್ಕೆ ಸರಿಸಿ ಮುಂದೆ ಬಂದ್ಬಿಟ್ಟ. ಆಮೇಲೆ ರುದ್ರನ ಲಕ್ಷಣಗಳೆಲ್ಲ ಶಿವನಿಗೆ ಆರೋಪ ಆಗಿಬಿಟ್ಟವು. ಇಲ್ಲೇನು ಈಗ ಈ ವಚನದಲ್ಲಿ ಬಸವಣ್ಣನವರು ಹೇಳಿದ್ದಾರೆ, ಇದೆಲ್ಲವೂ ರುದ್ರ ಲಕ್ಷಣಗಳಿವು, ಪಶುಪತಿಯ ಲಕ್ಷಣಗಳು. ಹೀಗೆಲ್ಲ ಮಾನವ ಗುಣ ಸ್ವಭಾವದಿಂದ ಶಿವನನ್ನು ವರ್ಣಿಸಿದ ಬಸವಣ್ಣನವರು ಸ್ವಸಂವೇದ್ಯನು, ವೇದನಾದಾತೀತನು, ತೂರ್ಯ ಪರಮಾನಂದ ನಿರವಯ, ಸೂರ್ಯಕೋಟಿ ಪ್ರಭೆಯ ಬೆಳಗಿನ ಸಹಸ್ರ ಕಿರಣದ ಅಗ್ರಪಟಲದ ಬೆಳಗು ಎಂದು ನಿರಾಕಾರ ಸ್ವರೂಪವನ್ನು ವಿವರಿಸುತ್ತಾರೆ. ಇದೊಂದು ವಿಲಕ್ಷಣ ಹಾಗೂ ವೈರುಧ್ಯ ಎನ್ನಿಸುವಂತಿದ್ದರೂ ತಾನು ಶಿವನ ಸಾಕಾರ ನಿರಾಕಾರಗಳೆರಡೂ ಸ್ವರೂಪವನ್ನು ಒಪ್ಪಿಕೊಂಡವರಾಗಿ ಮೊದಲೇ ಹೇಳಿರುವುದರಿಂದ ಶಿವನ ಈ ಇಬ್ಬಗೆಯ ದ್ವಂದ್ವ ಸ್ವರೂಪದಲ್ಲಿ ಶಿವನನ್ನು ಕಂಡರಿದಿದ್ದಾರೆ. ಆ ಭಾಷೆಗೆ ತಾನು ಬದ್ಧ ಅಂತ ಬಸವಣ್ಣನವರ ಈ ವಚನವನ್ನು ನಾವು ಭಾವಿಸಬಹುದು. ಅದೇ ರೀತಿ ಇನ್ನೂ ಒಂದು ವಚನ ನೋಡೋಣ. ಶಿವಸ್ವರೂಪ ಅದು ಜಗತ್ ಸ್ವರೂಪ. ಸಕಲ ನಿಷ್ಕಳ ಕೂಡಿಕೊಂಡಿಪ್ಪೆಯಾಗಿ ಸಕಳ ನೀನೆ ನಿಷ್ಕಳ ನೀನೇ ಕಂಡಯ್ಯ, ವಿಶ್ವತಶ್ಚಕ್ಷು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋಬಾಹು ನೀನೇ ದೇವ, ಕೂಡಲ ಸಂಗಮ ದೇವ ಅಂತ 532ನೇ ವಚನ ನೋಡು. ಸಕಲ ನಿಷ್ಕಲ ಕೂಡಿಕೊಂಡಿಪ್ಪೆಯಾಗಿ ಸಕಲ ನೀನೇ ನಿಷ್ಕಲ ನೀನೇ, ವಿಶ್ವತಶ್ಚಕ್ಷು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋಬಾಹು ನೀನೇ ದೇವ, ಕೂಡಲ ಸಂಗಮ ದೇವ. ಶಿವನು ಸಕಲ ಅಂದರೆ ಸಾಕಾರ ಮತ್ತು ನಿಷ್ಕಲ ಅಂದರೆ ನಿರಾಕಾರ, ಈ ಎರಡನ್ನೂ ಹೊಂದಿದವನು, ಕೂಡಿಕೊಂಡವನು. ಹಾಗಾಗಿ ಸಕಲವೂ ಅವನೇ, ನಿಷ್ಕಲವೂ ಅವನೇ. ವಿಶ್ವದ ಕಣ್ಣು ಅಂದರೆ ವಿಶ್ವತಶ್ಚಕ್ಷು ಅಂದರೆ ವಿಶ್ವದ ಕಣ್ಣು, ವಿಶ್ವದ ಮುಖ
ಆಮೇಲೆ ವಿಶ್ವದ ಬಾಹು ಅಂದರೆ ವಿಶ್ವದ ತೋಳು ಆಗಿರುವನು. ಇದು ಈ ವಚನದ ಪುನರುಕ್ತಿ ಎಂತಿದೆ. ಇನ್ನೊಂದು ವಚನ ಇದೆ, ಎತ್ತೆತ್ತ ನೋಡಿದ ಅಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತಶ್ಚಕ್ಷು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋಬಾಹು ನೀನೇ ದೇವ, ವಿಶ್ವತ ಪಾತ್ ನೀನೇ ದೇವ, ಕೂಡಲ ಸಂಗಮ ದೇವ ಅಂತ 533ನೇ ವಚನ. ಈ ಮೇಲಿನ ಎರಡೂ ವಚನಗಳು ಬಸವಣ್ಣನವರು ಕಲ್ಪಿಸಿಕೊಂಡ ಎಂದು ಹೇಳುವುದಕ್ಕಿಂತ ಬಸವಣ್ಣನವರ ಕಾಲಕ್ಕೆ ಆಗಲೇ ಬೆಳೆದು ಬಂದಿದ್ದ ಶಿವಸ್ವರೂಪದ ಕಲ್ಪನೆ ಮತ್ತು ಶಿವಜಗದ ಸಂಬಂಧ ಕುರಿತಾದ ಒಂದು ತಾತ್ವಿಕ ನಿಲುವನ್ನು ಇವು ವ್ಯಕ್ತಪಡಿಸುತ್ತವೆ ಅಂತ ಹೇಳ್ತಕ್ಕಂಥದ್ದು ಸೂಕ್ತ. ಇದು ಬಸವಣ್ಣನವರೇ ಕನ್ಸ್ಯೂಮ್ ಮಾಡಿದ್ದಂತಲ್ಲ, ಬಸವಣ್ಣನವರ ಕಾಲಕ್ಕೆ ಆಗಲೇ ಶಿವನ ಬಗ್ಗೆ ಮತ್ತು ಶಿವಜಗದ ಸಂಬಂಧದ ಬಗ್ಗೆ ಪ್ರಚಲಿತದಲ್ಲಿರ್ತಕ್ಕಂಥ ನಂಬಿಕೆಗಳಿವು. ಇದು ಯಾವ ನಿಲುವು? ಈ ವಿಶ್ವವನ್ನು ಸೃಷ್ಟಿಸಿದ ಪರಮಾತ್ಮ ಈ ವಿಶ್ವರೂಪ ತಾಳಿದ ಮತ್ತು ಪರಮಾತ್ಮ ತಾನೇ ತನ್ನ ಲೀಲೆಯನ್ನು ವ್ಯಕ್ತಪಡಿಸಲೋಸುಗ ಈ ವಿಶ್ವವಾದ ಎಂಬ ವೇದಾಂತ ಕಲ್ಪನೆಯೇ ತಾನೇ ಇಲ್ಲಿರೋದು. ಇದರ ಸಾರ ಶಿವನು ಕೇವಲ ಸಾಕರನೂ ಅಲ್ಲ, ಕೇವಲ ನಿರಾಕಾರನೂ ಅಲ್ಲ, ಅವನು ಅವೆರಡರ ಸಮೈಕ್ಯ ತತ್ವವಾಗಿದ್ದಾನೆ. ವಿಶ್ವದ ಕಣ್ಣು, ವಿಶ್ವದ ಮುಖ, ವಿಶ್ವದ ಬಾಹು ನೀನೇ ಎಂದು ಹೇಳಿರುವಲ್ಲಿ ಶಿವನು ಈ ವಿಶ್ವರೂಪವೇ ಶಿವರೂಪ ಎಂದು ಸಾಧಿತವಾಗುತ್ತದೆ. ಈ ವಚನದ ವಿವರವಾದ ಅರ್ಥವನ್ನು ನಾವು ನೋಡಿದಾಗ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಎಂಬ ವಚನದ ಸಕಲ ವಿಸ್ತಾರದ ರೂಹು ನೀನೇ ದೇವ ಎಂಬ ಸಾಲು ಸಾರಾಂಶೀಕರಿಸಿ ಇನ್ನಷ್ಟು ಹೆಚ್ಚು ಅದು ಸ್ಪಷ್ಟಪಡಿಸುತ್ತದೆ. ವಿಶ್ವಥ ಪಾತ್ ನೀನೇ ದೇವ ಎಂಬುದಿಲ್ಲಿ ಹೊಸ ಅಂಶ. ಹೀಗೆ ಶಿವನು ವಿಶ್ವರೂಪನು ಎಂದು ಹೇಳುವಲ್ಲಿ ಈ ವಿಶ್ವವು ಶಿವನಿಂದ ಸೃಷ್ಟಿಯಾದುದು ಎಂಬ ವಿಚಾರ ಇದ್ದೇ ಇದೆ. ಆ ಸೃಷ್ಟಿ ತತ್ವದ ಇನ್ನೂ ಕೆಲವು ವಚನಗಳು ಇಂತಿದ್ದಾವೆ. ಜಲಕೂರ್ಮ ನಾಗ ಮೇದಿನಿ ಸಪ್ತ ಸಾಗರ ಅಜಾಂಡ ಹರಿವಿಂಚಿಗಳು ನಿಮ್ಮ ಉದರದ ಕೊನೆಯ ಪ್ರಾಣಿಗಳಯ್ಯ, ಕೂಡಲ ಸಂಗನ ಮಹಾಮನೆಯಲ್ಲಿ ಅಸ್ಥಿಗ್ರಾಹಕನೆಂಬ ಗಣೇಶ್ವರನ ಇಚ್ಛಾ ಮಂತ್ರದಿಂದ ಜಗಜುಗವಯ್ಯ ಅಂತ ಹೇಳ್ಬಿಟ್ಟು ಬಸವಣ್ಣನವರ 534ನೇ ವಚನ ಹೇಳ್ತದೆ. ಈ ವಚನ ಶಿವನ ಸೃಷ್ಟಿಯಾದ ಈ ಜಗತ್ತಿನ ವಿವರ ನೀಡುತ್ತದೆ. ಜಲಕೂರ್ಮ ಅಂದರೆ ಆಮೆ, ನಾಗ ಭೂಮಿ ಮೇದಿನಿ, ಸಪ್ತಸಾಗರ ಬ್ರಹ್ಮಾಂಡ ಅಂದರೆ ಅಜಾಂಡ, ಹರಿ ಅಂದರೆ ವಿಷ್ಣು ನಾರಾಯಣ, ವಿರಿಂಚಿ ಅಂದರೆ ಬ್ರಹ್ಮ, ಇವರೆಲ್ಲ ಶಿವನ ಉದರದ ಕೊನೆಯ ಪ್ರಾಣಿಗಳು. ಆ ಶಿವನ ಮನೆಯಲ್ಲಿ ಒಬ್ಬ ಅಸ್ಥಿಗ್ರಾಹಕ ಅಂದರೆ ಕಾಯಗ್ರಾಹಕ ಅಂತ, ಕಾಯ ದೇಹವನ್ನು ಕೊಳ್ಳುವವನು ಅನ್ನೋ ಅರ್ಥ, ಗಿರಾಕಿ ಎಂಬ ಗಣೇಶ್ವರನಿದ್ದು ಅವನ ಇಚ್ಛಾ ಮಂತ್ರದಿಂದ ಈ ಜಗತ್ತು ಮತ್ತು ಜುಗ ಅಂದರೆ ಯುಗ ಸೃಷ್ಟಿಸಲ್ಪಟ್ಟಿದೆ ಎನ್ನುತ್ತದೆ ಈ ವಚನ. ಇನ್ನು ಬಸವಣ್ಣನವರ 1149ನೇ ವಚನದಲ್ಲಿ ಬಸವಣ್ಣನವರು ಈ ಜಗದ ಮತ್ತು ಶಿವದ ಸಂಬಂಧವನ್ನು ರೇಷ್ಮೆ ಹುಳುವಿನ ಕೀಟವು ಕಟ್ಟುವ ಗೂಡಿನೊಂದಿಗೆ ಹೋಲಿಸಿ ಸಾಂಕೇತಿಕವಾಗಿ ಚರ್ಚಿಸಿದ್ದಾರೆ. ತಾನೇ ಸೃಷ್ಟಿಸಿದ ಜಗತ್ತನ್ನು ತನ್ನೊಳಗೆ ಸೇರಿಸಿಕೊಂಡು ಅಡಗಿಸಿಕೊಂಡಿದ್ದಾನೆ ಶಿವ. ಹೇಗೆಂದರೆ ಕೀಟಕ ನೂಲಗೂಡ ಮಾಡಿ ಸುತ್ತಿರ್ಪಂತೆ ಸೂತ್ರಕ್ಕೆ ನೂಲನೆಲ್ಲಿಂದ ತಂದಿತ್ತಯ್ಯ. ಅಂದರೆ ರೇಷ್ಮೆ ಹುಳುವಿನಂಥ ಹುಳುವು ತನ್ನೊಳಗಿಂದ ಹುಟ್ಟಿದ ನೂಲನ್ನು ಸುತ್ತಿ ಗೂಡನ್ನು ಮಾಡಿದಂತೆ ಈ ಜಗತ್ತನ್ನು ಶಿವನು ನಿರ್ಮಿಸಿದ್ದಾನೆ. ಈ ಮಾಡಿರುವ ಕ್ರಿಯೆ ಅದೆಷ್ಟು ವಿಸ್ಮಯಕಾರಿಯಾಗಿದೆ ಎಂದರೆ, ಮೊದಲನೆಯದಾಗಿ ನೂಲು ಎಲ್ಲಿಂದ ಬಂತೆಂದು ಎಂಬುದೇ ನಿಗೂಢ. ಅದನ್ನು ಸುತ್ತುವ ಕೆಲಸಕ್ಕೆ ಬಾರದ ರಾಟಿಯಾಗಲಿ ಹಂಜಿಯಾಗಲಿ ಮೊದಲೇ ಇಲ್ಲ, ನೂತವರಾರೆಂಬುದು ಕಾಣುತ್ತಲೇ ಇಲ್ಲ ಅಂತ. ಆದ್ದರಿಂದ ತನ್ನೊಡಲ ನೂಲ ತೆಗೆದು ಪಸರಿಸಿ ಅದರೊಳು ಪ್ರೀತಿಯಿಂದೊಲಿದಾಡಿ ತುದಿಯಲ್ಲಿ ತನ್ನೊಳಗದು ಮಡಗಿಕೊಂಡಿಪ್ಪಂತೆ ತನ್ನಿಂದಾದ ಜಗವ ತನ್ನೊಳಗೈದಿಸಿಕೊಳ್ಳಬಲ್ಲ ನಮ್ಮ ಕೂಡಲ ಸಂಗಮ ದೇವ. ಈ ಜಗತ್ತೆಂಬ ಗೂಡನ್ನು ಹೆಣೆಯಲು ಬೇಕಾದ ನೂಲು, ಈ ಗೂಡನ್ನು ನೇಯ್ದು ಕೀಟದೊಡಲಿನಿಂದಲೇ ಅಂದರೆ ಶಿವನ ಒಡಲಿನಿಂದಲೇ ಬಂದಿದೆ. ಆ ಕೀಟವು ಅಂದರೆ ಶಿವ ತನ್ನೊಡಲೊಳಗಿಂದ ನೂಲನ್ನು ಹೊರತೆಗೆದು ಅದನ್ನು ಹರಡಿ ಅದರೊಳಗೆ ಪ್ರೀತಿಯಿಂದ ಒಲೆದಾಡಿ ಅಂದರೆ ಉಯ್ಯಾಲೆಯಾಡಿ ತೂಗಾಡಿ ಆ ಗೂಡಿನ ತುದಿಯಲ್ಲಿ ಗೂಡನ್ನು ರೂಪಿಸಿದ ನೂಲಿನ ತುದಿಯಲ್ಲಿ ಆ ಶಿವನೆಂಬ ಹುಳು ಕೀಟವು ವಿಶ್ರಮಿಸಿಕೊಂಡಿರುವಂತೆ ಈ ಜಗತ್ತೆಂಬ ಗೂಡನ್ನು ಹೆಣೆದು ನಿರ್ಮಿಸಿದ ಶಿವನು ಆ ಜಗತ್ತನ್ನು ತನ್ನೊಳಗೆ ಅಡಗಿಸಿಕೊಂಡಿದ್ದಾನೆಂದು ಇಲ್ಲಿ ಅರ್ಥ. ಈ ವಚನದಲ್ಲಿ ರೂಪಕವಾಗಿ ತೆಗೆದುಕೊಂಡ ಕೀಟ ಗೂಡಿಗೂ ಮತ್ತು ಶಿವ ಜಗತ್ತಿಗೂ ಒಂದು ಸೂಕ್ಷ್ಮ ವ್ಯತ್ಯಾಸ ಇರುವುದು ಕಾಣುತ್ತದೆ. ಅದೇನೆಂದರೆ, ಉದಾಹರಣೆಗೆ ರೇಷ್ಮೆಯ ಗೂಡನ್ನು ಹೆಣೆದ ರೇಷ್ಮೆಯ ಹುಳುವು ತಾನೇ ಆ ಗೂಡೊಳಗೆ ಅಡಗಿ ಬಿಡುತ್ತದೆ. ಜಗದೊಳಗೆ ಶಿವನಡಗಿಹೇನೆಂದರೆ ಈ ಹೋಲಿಕೆಗಳ ಎರಡೂ ಹೊಂದಿಕೆ ಆಗ್ತಾವವು. ಯಾಕಂದರೆ ಜಗತ್ತನ್ನು ಸೃಷ್ಟಿಸಿ ಆ ಜಗದೊಳಗೆ ತಾನಾದ ಅಂದರೆ
ರೇಷ್ಮೆ ಹುಳು ಗೂಡು ಕಟ್ಟಿ ಆ ಗೂಡಿನೊಳಗನೆ ರೇಷ್ಮೆ ಹುಳು ಇರ್ತೈತಿ ಅಂತ ಅನ್ನೋದು ಇವೆರಡು ಕರೆಕ್ಟು. ಇದು ನೋಡಿ ವೇದಾಂತಕ್ಕೆ ಇದು ಸರಿ ಅಂತೈತಿ ಇದು. ಆದರೆ ಇಲ್ಲಿ ಬಸವಣ್ಣನವ್ರ ವಚನ ಸ್ವಲ್ಪ ಅದರಿಂದ ದೂರ ಸರಿತೈತಿ. ಶಿವನು ನಿರ್ಮಿಸಿದ ಗೂಡನ್ನು ಶಿವನೇ ತನ್ನೊಳಗೆ ಅಡಗಿಸಿಕೊಂಡಿರುವನೆಂದು ಈ ವಚನ ಹೇಳುತ್ತದೆ. ಆದ್ದರಿಂದ ಶಿವನೊಳಡಗಿದ ಜಗದ ಹೊರನೋಟವೇ ಶಿವಮಾಟ ಲಿಂಗಮಾಟ ಅಂತ ಇಲ್ಲಿ ನಮಗೆ ಅರ್ಥವಾಗ್ತದೆ. ಇಷ್ಟು ನಾವು ಈ ವಿಡಿಯೋ 3 ಇದರ ಸೃಷ್ಟಿತತ್ವ, ಶಿವ ಮತ್ತು ಜಗತ್ತು ಇದರ ಸಂಬಂಧದ ವಿಚಾರವನ್ನು ಉಪನಿಷತ್ತಿನ ತತ್ವಗಳ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡಿಕೋಬೋದು ಮತ್ತು ವಿವರಿಸಿಕೊಳ್ಳಬಹುದು. ಆದ್ದರಿಂದ ಯಾರು ಇವತ್ತು ವಚನ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ತಾ ಇದ್ದಾರೆ ಅಥವಾ ಓದಿದ್ದಾರೆ ಮತ್ತು ಓದ್ತಾ ಇದ್ದಾರೆ, ಅವರು ಬಹಳ ಮುಖ್ಯವಾಗಿ ವೇದಾಂತ ಪರಂಪರೆಯ ಹಿನ್ನೆಲೆಯನ್ನು ಇಟ್ಟುಕೊಂಡು ಓದದಿದ್ದರೆ, ಸಾಂಖ್ಯ, ಷಡ್ದರ್ಶನ, ವೇದಾಂತ ಇವುಗಳನ್ನು ಅರ್ಥ ಮಾಡಿಕೊಳ್ಳದೆ ನಾವು ವಚನಗಳನ್ನು ಓದಿದರೆ, ವಚನಗಳಲ್ಲಿ ಭಾಳ ಹಗುರವಾದ ಮೇಲ್ತೋರಿಕೆಯ ಜಾತಿ ವಿಚಾರಗಳು ಬಿಟ್ಟರೆ ಬೇರೆ ಇನ್ನೇನು ಗೂಢವಾದ ಅರ್ಥಗಳು, ಗಂಭೀರವಾದ ಅರ್ಥಗಳು ನಮ್ಮ ಕೈ ಸೇರುವುದಿಲ್ಲ, ನಮಗೆ ನಿಲುಕುವುದಿಲ್ಲ. ಆ ಕಾರಣಕ್ಕಾಗಿ ನಾವು ನಮಗೆ ಸಿಕ್ಕಿದ್ದನ್ನು ನಾವು ಏನೇ ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳನ್ನು ಮಾಡ್ತಾ ಹೋಗ್ತೀವಿ. ಕೇವಲ ಶರಣತತ್ವವನ್ನು ಆ್ಯಂಟಿ ವೇದಿಕ್ ಅಂತ ಅಷ್ಟೇ ನೋಡಬಾರ್ದು. ಅದು ಆ್ಯಂಟಿ ವೇದಿಕ್ ಅನ್ನುವ ವಿಚಾರಗಳು ಶರಣತತ್ವದಲ್ಲಿ ಸ್ಪಷ್ಟವಾಗಿವೆ. ಆಗಿದ್ದರೂ ಕೂಡ ಶರಣರು ಅನೇಕ ತಾತ್ವಿಕ ವಿಚಾರಗಳಲ್ಲಿ ವೇದಾಂತವೂ ಸೇರಿದಂತೆ, ವೇದವೂ ಸೇರಿದಂತೆ ತಮ್ಮ ಹಿಂದಿನ ಪರಂಪರೆಗಳಿಗೆ, ಸಾಂಖ್ಯ ಇರ್ಬೋದು, ತಂತ್ರ ಇರ್ಬೋದು, ತಮ್ಮ ಹಿಂದಿನ ಪರಂಪರೆಗಳಿಗೆ ಅವರು ಋಣಿಯಾಗಿದ್ದಾರೆ ಅನ್ನುವುದನ್ನು ನನ್ನ ಈ ಚರ್ಚೆ, ನನ್ನ ಈ ವಾದ ಸ್ಪಷ್ಟಪಡಿಸುತ್ತದೆ ಎಂದು ನಾನು ಭಾವಿಸಿದ್ದೇನೆ. ಕೇಳಿದ ಎಲ್ಲರಿಗೂ ನಮಸ್ಕಾರ. ಇದು 3ನೇ ವಿಡಿಯೋ ಆಯಿತು. ಇನ್ನು ಮತ್ತೆ 4ನೇ ವಿಡಿಯೋದಲ್ಲಿ ನೀವು ಭೇಟಿಯಾಗೋಣ. ನಮಸ್ಕಾರ.